ಭಾರತದಲ್ಲಿ ಕೃಷಿ ಭಾಗ 2 ಅಂತ ನೋಡೋದಾದ್ರೆ ಬಹಳಷ್ಟು ವಿಷಯಗಳದಾವ. ಮೊದಲೇದು ತಮಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ, ಭಾರತದಲ್ಲಿ ಕೈಗೊಂಡ ಕೃಷಿ ಸುಧಾರಣೆಗಳನ್ನು ವಿವರಿಸಿ ಅಂತ ಬರಬಹುದು. ಆ ಹಿನ್ನೆಲೆ ಒಳಗೆ ಇದು KS ಮೇನ್ಸ್ ಬರೆಯೋರಿಗೆ ಅಥವಾ ಎಲ್ಲಾದ್ರೂ ನೀವು ರೈತರ ಸಮಸ್ಯೆಗಳು ಇವುಗಳ ಕುರಿತಾಗಿ ಬರೆಯುವಂತ ಸಂದರ್ಭ ಅಂತ ಬಂದಾಗ ಅವಾಗ ಈ ಪಾಯಿಂಟ್ಸ್ ಗಳನ್ನ ತಾವು ಬಳಸ್ಕೊಳ್ಬಹುದು. ತುಂಬಾ ಸರಳದ, ತಮ್ಗೆ ಗೊತ್ತಿರೋ ವಿಷಯ ಅನ್ನದ, ಹೆಚ್ಚಿನ ವಿವರಣೆ ಬೇಕಾಗಿಲ್ಲ. ಫಸ್ಟ್ ಆಫ್ ಆಲ್ ಈ ಮಧ್ಯವರ್ತಿಗಳ ನಿಷೇಧ ಅಂತಂದ್ರೆ ಜಮೀನ್ದಾರಿ ಪದ್ಧತಿಯ ರದ್ದತಿ ಅಂತ. ಜಮೀನ್ದಾರಿ ಪದ್ಧತಿ, ಸೊ ಜಮೀನ್ದಾರಿ ಪದ್ಧತಿಯ ರದ್ದತಿ ಅನ್ನುವಂಥದ್ದು. ಸೊ ನಿಮಗೆ ಗೊತ್ತದ, ಈ ಬ್ರಿಟಿಷ್ ವ್ಯವಸ್ಥೆ ಒಳಗ ಜಮೀನ್ದಾರಿ ಅಂತ ಬರ್ಲಿ, ಮತ್ತೊಂದು ಬರ್ಲಿ, ಮಗದೊಂದು ಬರ್ಲಿ, ಒಟ್ಟಾರೆ ಬ್ರಿಟಿಷ್ ಕಾಲದೊಳಗೆ ಏನಾಗ್ಬಿಟ್ಟು ಕೆಲವರ ಕೈಯಲ್ಲಿ ಮಾತ್ರ ಭೂಮಿ ಅನ್ನುವಂಥದ್ದು ಆಯ್ತು. ಸೊ ಜಮೀನ್ದಾರರು ಅಂತಾದ್ರು. ಆವಾಗಿನ ಸಾಮಾಜಿಕ, ಆರ್ಥಿಕ, ರಾಜಕೀಯ ಸನ್ನಿವೇಶಗಳು ಮುಖ್ಯವಾಗಿ ಮೇಲ್ಜಾತಿಯವರ ಕೈಯಲ್ಲಿ ಮಾತ್ರ ಭೂಮಿ ಅನ್ನುವಂಥದ್ದು ಕೂಡ ಇತ್ತು. ಅಫ್ಕೋರ್ಸ್ ಇದು ಮೇಲ್ಜಾತಿ ಅನ್ನೋದು ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನವಾಗಿರ್ತಿತ್ತು, ಪ್ರದೇಶದಿಂದ ಪ್ರದೇಶಕ್ಕೆ ಭಿನ್ನ. ಫಾರ್ ಎಕ್ಸಾಂಪಲ್ ಕರ್ನಾಟಕ ಅಂತ ತಗೊಂಡ್ರೆ, ಈ ಕಡೆ ಉತ್ತರ ಕರ್ನಾಟಕದೊಳಗ ಲಿಂಗಾಯತರು ಅನ್ನೋರಿಗೆ ಭೂಮಿ ಸ್ವಲ್ಪ ಜಾಸ್ತಿ ಇದ್ರೆ, ನಾವು ದಕ್ಷಿಣ ಕರ್ನಾಟಕಕ್ಕೆ ಅಂತ ಹೋದ್ರೆ ಅಲ್ಲಿ ಗೌಡರಿಗೆ ಭೂಮಿ ಜಾಸ್ತಿ. ಗೌಡ್ರ ಅಂದ್ರೆ ಅವ್ರೇನು ಸಾಮಾಜಿಕವಾಗಿ ಮೇಲು ಜಾತಿ ಅಂತ ಇಲ್ಲ, ಯಾಕೆ ಈಗಲೂ ನಿಮ್ಗೆ ಗೊತ್ತದ ಅವ್ರಿಗೆ 2A ಅಥವಾ 2B ಒಳಗೆ ಆಗ್ಲೇ ರಿಸರ್ವೇಶನ್ ಅದ, ಮತ್ತೀಗ ಅದನ್ನ ಹೆಚ್ಚು ಮಾಡ್ರಿ ಅಂತ ಕೇಳಕತ್ತ. ಅಂದ್ರೆ ಸಾಮಾಜಿಕವಾಗಿ ಮೇಲ್ಜಾತಿ ಅಲ್ಲ, ಆದ್ರೆ ಭೂ ಒಡೆತನ ಅವ್ರ ಕೈ ಒಳಗಿತ್ತು ಅಂತ. ಸೊ ಭೂ ಒಡೆತನ ಅವ್ರ ಕೈಗಿತ್ತು. ಇದು ಕರ್ನಾಟಕದ ಕಥೆ ಆದ್ರೆ ಇಡೀ ಇಂಡಿಯಾದೊಳಗ ಹಿಂಗ ಒಂದೊಂದು ಪ್ರದೇಶದೊಳಗ ಒಂದೊಂದು ಸಮುದಾಯದವರು ಭೂಮಿ ಮೇಲೆ ಒಡೆತನವನ್ನು ಹೊಂದಿದ್ರು. ಸೊ ಒಬ್ಬೊಬ್ಬರ ಕೈಯಾಗ 100 ಎಕರೆ, 1000 ಎಕರೆ, ಕೆಲವರಿಗಂತೂ ಎಷ್ಟು ಎಕರೆ ಐತಿ ಅಂತ ಗೊತ್ತಿರ್ತಿರ್ಕಿಲ್ಲ. ಎಷ್ಟೋ ಹಳ್ಳಿಗಳು ಒಬ್ಬೊಬ್ಬರ ವಶದೊಳಗನೆ ಇರ್ತಿದ್ವು. ಇದು ನಮ್ಗೆಲ್ಲ ಗೊತ್ತಿರುವಂತ ಸಂಗತಿ. ಎಷ್ಟೋ ಹಳ್ಳಿಗಳು, ಒಂದಲ್ಲ ಎರಡಲ್ಲ, 10-20 ಹಳ್ಳಿ, 50-60 ಹಳ್ಳಿಯ ಒಡೆಯರು ಅಂತ ಇರ್ತಿದ್ರು. ಸೊ ಅವ್ರು ಆರಾಮ್ ಎಲ್ಲೋ ಒಂದು ಕಡೆ ಆ ಕಾಲದೊಳಗ ಬಹಳ ದೊಡ್ಡ ರಾಯಲ್ ಲೈಫ್ ಅನ್ನ ನಡೆಸ್ತಿದ್ರು. ಅವರು ತಮ್ಮ ಕೆಳ ಹಂತದೊಳಗ ಒಂದಿಷ್ಟು ಊರಿಗೆ ಒಬ್ರನೋ ಇಬ್ರನೋ ಯಜಮಾನರನ್ನು ಇಟ್ಟುಕೊಂಡು ಅವ್ರ ಕಡೆಯಿಂದ ಉಳಿದವರೆಲ್ಲಾ ಅಲ್ಲಿರುವ ಪೀಸಂಟ್ಸ್ ಅಂತೀವಿ ನಾವು. ಪೀಸಂಟ್ಸ್ ಇನ್ ಲಿಟರಲ್ ಸೆನ್ಸ್, ಹೂ ಟಿಲ್ಸ್ ದ ಲ್ಯಾಂಡ್ ಅಂತ. ಹೂ ಟಿಲ್ಸ್ ದ ಲ್ಯಾಂಡ್, ಹೂ ಕಲ್ಟಿವೇಟ್ಸ್ ದ ಲ್ಯಾಂಡ್. ಅವರಿಂದ ಈ ಉಳುಮೆ ಮಾಡಿಸಿ ಬೆಳೆ ತೆಗಿಸಿ ಬಂದಿರೋ ಆದಾಯನ್ನ ತಾವೊಂದಿಷ್ಟು ಇಟ್ಕೊಂಡು ಮತ್ ಮ್ಯಾಗಿನವ್ರು ಕಳಿಸೋರು, ಅವ್ ಮ್ಯಾಗಿನ ಸರ್ಕಾರಕ್ಕೆ ಒಂದಿಷ್ಟು ಕೊಡ್ತಿದ್ದ. ಸೊ ಇಂಥ ಒಂದು ಪದ್ಧತಿ ಒಳಗ ಏನಾಗ್ಬಿಟ್ಟಿತ್ತು ಅಂತಂದ್ರೆ ಮಧ್ಯವರ್ತಿಗಳು, ಬಹಳ ಹಂತದೊಳಗೆ ಮಧ್ಯವರ್ತಿಗಳು. ಕೆಲವು ಸಲ ಒಂದೇ ಹಂತದ ಮಧ್ಯವರ್ತಿಗಳು ಅಂತಿರ್ತಿದ್ರು, ಇನ್ನು ಕೆಲವು ಸಲ ಈಗ ಹೇಳಿದ್ನಲ್ಲ ಇಂಥ 2-3 ಹಂತದ ಮಧ್ಯವರ್ತಿಗಳು. ಸಬ್ ಲೀಸಿಂಗ್ ಕೂಡ ಆಗ್ತಿತ್ತು, ಸಬ್ ಲೀಸಿಂಗ್. ಸೊ ಹೀಗೆ ಯಾಕೆ ಅವನಿಗೆ ನಿರ್ವಹಿಸುವುದಕ್ಕೆ ಆಗ್ತಿರ್ಕಿಲ್ಲ, ಅಷ್ಟೆಲ್ಲ ಒಬ್ಬನ ನೋಡ್ಕೊಳಕ್ ಆಗ್ತಿರ್ಕಿಲ್ಲ. ಸೊ ಅವಾಗ ಒಬ್ಬರಿಗೆ ಹಿಂಗ ಹಂಚಿ ಕೊಡುವಂತ ಪದ್ಧತಿ ಇತ್ತು. ಇಂಥ ಜಮೀನ್ದಾರಿ ಪದ್ಧತಿ ಹಲವಾರು ಅನಾನುಕೂಲಗಳಿಗೆ ಕಾರಣ ಆಗಿತ್ತು, ತಮ್ಗೆ ಗೊತ್ತದ. ಮುಖ್ಯವಾಗಿ ಇದೊಂದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕೆ ವಿರುದ್ಧವಾದಂತಹ ಒಂದು ವ್ಯವಸ್ಥೆ. ಇದರ ದೊಡ್ಡ ದೋಷ ಅಂದ್ರೆ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯಕ್ಕೆ ವಿರುದ್ಧವಾಗಿರುವಂತಹ ಒಂದು ವ್ಯವಸ್ಥೆ ಅಂತ ಕರಿತೀವಿ ನಾವು. ಯಾಕಂತಂದ್ರೆ ಸರ್ವರಿಗೂ ಸಮಪಾಲು, ಸರ್ವರಿಗೂ ಸಮಬಾಳು ಅನ್ನುವಂಥದ್ದು ಆಧುನಿಕ ಜಗತ್ತಿನ ಒಂದು ತತ್ವ. ಇಟ್ ಇಸ್ ಅ ಫಿಲಾಸಫಿ ಅಂತ ನಾವು ಕರಿತೀವಿ. ಸೊ ಇಂಥ ಹಂಗ ಅನಾಹುತ ಇದ್ರು. ಯಾಕಂದ್ರೆ ಅವನು ಬಿಸಿನನ್ನ ಇಲ್ಲಲ್ಪ, ಬಿಸಿನನ್ನ ಇದ್ರಿಕಿಲ್ಲ, ಹಿಂಗಾಗಿ ಬಿಸಿ ಚಾ ಕೊಡ್ಕೋತ ಕೂತ್ಬಿಡ್ತಿದ್ದವ. ಇಂಥ ಅನಾಹುತಗಳು ಇದ್ರು. ಎಣಿವೆ ಇದು ಮುಖ್ಯವಾಗಿ ಮಧ್ಯವರ್ತಿಗಳ ನಿಷೇಧದಿಂದಾಗಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನ ದೊರಕಿಸಿಕೊಡುವಂತ ಪ್ರಯತ್ನವನ್ನ ಸ್ವಾತಂತ್ರ್ಯ ನಂತರ ತಮಗೆಲ್ಲ ಗೊತ್ತದ ಸೂನ್ ಆಫ್ಟರ್ ಇಂಡಿಪೆಂಡೆನ್ಸ್ ಈ ಪ್ರಕ್ರಿಯೆ ಶುರುವಾಯಿತು. ಸಂವಿಧಾನ ಜಾರಿಗೆ ಬಂದ ತಕ್ಷಣ ಅಂತೂ ಬಹಳ ಹೆಚ್ಚು ಸೀರಿಯಸ್ ಆಗಿ ಇದಕ್ಕೆ ಒತ್ತು ಕೊಡಲಾಯಿತು. ಆ ಹಿನ್ನೆಲೆ ಒಳಗ ನಿಮಗೆಲ್ಲ ಗೊತ್ತದ 1ನೇ ತಿದ್ದುಪಡಿ, ಸಂವಿಧಾನಕ್ಕೆ ಮಾಡಿದಂತ 1ನೇ ತಿದ್ದುಪಡಿ ಕೂಡ 1951ರೊಳಗ. ಸೊ ಅದರ ಮೂಲಕನೇ 9ನೇ ಅನುಸೂಚಿಯನ್ನು ಕೂಡ ಸೇರಿಸಿದ್ರು. ಸೊ 9ನೇ ಅನುಸೂಚಿ ಸೇರಿಸಿ ಇವೆಲ್ಲ ಮಧ್ಯವರ್ತಿಗಳ ನಿಷೇಧ, ಗೇಣಿದಾರರಿಗೆ ಭೂ ಒಡೆತನ ಹಕ್ಕು ನೀಡುವುದು, ಇದು ಕ್ಯಾನ್ಸಲ್ ಆದ ಬಳಿಕ, ಮಧ್ಯವರ್ತಿಗಳ ನಿಷೇಧ ಆದ ಬಳಿಕ ಸಹಜವಾಗಿ ಜೂನ್ 18 ಅಂತ ಕಾಣಿಸ್ತದೆ ನೋಡಿ ಮಹೇಶ. ನಮಸ್ತೆ ಮಲ್ಲಿಕಾಜಿ, ಬರ್ರಿ. ಅಯ್ಯೋ ಬಲೆ ಬೇಯಾಕತ್ತಿರ್ಬೇಕಲ್ಲ ನಮ್ಮನ್ನ. ಏನು ಮಾಸ್ತರ್ ಈಗ ಕ್ಲಾಸ್ ಹಾಕ್ತಾರ ಅಂತ ಹೇಳಿ ಈಗ ಹೇಳಿ. ಸೊ ಈ ಮಧ್ಯವರ್ತಿಗಳ ನಿಷೇಧ ಆದದ್ರಿಂದ ಆ ಭೂಮಿಯನ್ನ ಗೇಣಿದಾರರಿಗೆ ಭೂ ಒಡೆತನದ ಹಕ್ಕ ನೀಡುವಂತದ್ದು ಅಂತ. ಬರ್ರಿ ಇದ ಒಂದು 2ನೇದು ಐತಿ. ಬರ್ರಿ ಭೂ ಸುಧಾರಣೆಗಳು, ಮೊದಲನೇ ಸ್ಲೈಡ್, ಮೊದಲೇ ಫಸ್ಟ್. ಸೊ ಹೀಗೆ ಮಧ್ಯವರ್ತಿಗಳ ನಿಷೇಧ ಅಂದ್ರೆ ಜಮೀನ್ದಾರಿ ಪದ್ಧತಿಯ ರದ್ದತಿ, ಆ ಮೂಲಕ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಒದಗಿಸುವುದು. ಸಾಮಾಜಿಕ ಆರ್ಥಿಕ ನ್ಯಾಯ ಸಾಕಾರಗೊಳ್ಳುವುದಕ್ಕೆ ಗೇಣಿದಾರರಿಗೆ, ಟಿಲ್ಲರ್ಸ್ ಆರ್ ದ ಓನರ್ಸ್ ಆಫ್ ಲ್ಯಾಂಡ್ ಅಂತ, ಉಳುವವನೇ ಒಡೆಯ ಅನ್ನುವಂತ ಕಾಯ್ದೆಯನ್ನ, ಮತ್ತು ತಮ್ಗೆ ಗೊತ್ತದ ಇದಕ್ಕೆ ಕೇಂದ್ರ ಸರ್ಕಾರದ ನಿರ್ದೇಶನ ಅಂದ್ರೆ ಭೂ ಸುಧಾರಣೆ. ಪ್ರಶ್ನೆ ಕೇಳ್ತಾರೆ, ಭೂ ಸುಧಾರಣೆ ಅನ್ನುವಂಥದ್ದು ಯಾವ ಪಟ್ಟಿಯಲ್ಲಿ ಬರುವಂತಹ ವಿಷಯ ಅಂತ ಕೇಳಿದ್ರೆ ಇಟ್ ಇಸ್ ಅ ವೆರಿ ಮಚ್ ಸ್ಟೇಟ್ ಸಬ್ಜೆಕ್ಟ್.
ಸ್ಟೇಟ್ ಸಬ್ಜೆಕ್ಟ್ ಅಂತ ಹೇಳ್ತೀವಿ ನಾವು, ರಾಜ್ಯ ಪಟ್ಟಿಯಲ್ಲಿ ಬರುವಂತ ವಿಷಯ. ಹೀಗಿರೋದ್ರಿಂದ ಇಲ್ಲಿ ಏಕರೂಪತೆ ಅನ್ನುವಂಥದ್ದು ಬರೋದಿಲ್ಲ, ಏಕರೂಪತೆ ಅಂತ ಇಲ್ಲ. ಒಂದೊಂದು ರಾಜ್ಯಗಳು ತಮ್ಮದೇ ಆದಂತಹ ಭೂ ಸುಧಾರಣೆ ಕಾಯ್ದೆಗಳನ್ನು ಮಾಡಿಕೊಂಡವು. ಹೀಗಾಗಿ ಒಂದೊಂದು ರಾಜ್ಯದಲ್ಲಿ ಈ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅನ್ನುವಂಥದ್ದು ಕೂಡ ಅದ, ಭೂಮಿತಿ ಕಾಯ್ದೆ ಅಂತ, ರಾಜ್ಯ ಭೂಮಿತಿ ಕಾಯ್ದೆಗಳು ಅಂತ ಬರ್ತಾವೆ. ಸೊ ಒಂದೊಂದು ರಾಜ್ಯದೊಳಗೆ ಒಂದೊಂದು ತೆರನಾಗಿ ಆ ಲ್ಯಾಂಡ್ ಸೀಲಿಂಗ್ ಅನ್ನು ಕೂಡ ಹಾಕ್ಯಾರ. ಇದಕ್ಕೆ ಕೇವಲ ಕೇಂದ್ರದ ಒಂದು ಒಟ್ಟಾರೆ ನಿರ್ದೇಶನ ಸಿಗ್ತಿತ್ತು. ಏನು RCV ಮಾಡಲ್ಲ, ಕ್ರಿಯಲ್ಲ ಅಂದ್ರೆ ಏನದು? RCV ಅಂದ್ರೆ ರಿಸೀವ್ ಮಾಡಲ್ಲ ಅಂತ, ಹೌದಾ? ರಿಸೀವ್ ಮಾಡಲ್ಲ ಅಲ್ಲ, ರಿಸೀವ್ ಮಾಡಲ್ಲ ಅಲ್ಲ, ಕೊಟ್ರ ಅವ್ರು ಯಾಕೆ ರಿಸೀವ್ ಮಾಡಲ್ಲ? ಅದು ಇಲ್ಲ, ಇಂಪೋಸ್ ಮಾಡಿಲ್ಲ. ಸೊ ಇಂಪೋಸ್ ಮಾಡಿಲ್ಲ, ದೆನ್ ದೇರ್ ಇಸ್ ನೋ ಕ್ವಶನ್ ಆಫ್ ರಿಸೀವ್ ಮಾಡೋದು. ಸೊ ಅದನ್ನ ಹಾಕಿದ್ರೆ ಎಡೆ ಹಿಡ್ಕೊಂಡು ಬಡದು ಬಿಡ್ತಾರೆ ಅವ್ರಿಗೆ, ಹಿಂಗೆ ಪರಿಸ್ಥಿತಿ. ಅಂಡ್ ಅಫ್ಕೋರ್ಸ್ ಅದರ ಮೊದಲು ದೊಡ್ಡ ಹೊಡೆತಕ್ಕೆ ಒಳಗಾಗವ್ರೆ ಯಾರು ಕಾಯ್ದೆ ಮಾಡ್ತಾರಲ್ಲ ಅವರೇ. ಕೃಷಿ ಆದಾಯ ತೆರಿಗೆ ಅನ್ನುವಂಥದ್ದು ಮಾಡಿದ್ರೆ, ಅಗ್ರಿಕಲ್ಚರ್ ಇನ್ಕಮ್ ಟ್ಯಾಕ್ಸ್ ಅಂತ ಮಾಡಿದ್ರೆ, ಅದನ್ನ ತೆತ್ತಬೇಕಾದವರೇ ಕಾಯ್ದೆ ಮಾಡಿದವರು. ತೆತ್ತಬೇಕಾದ್ರೆ ಕಾಯ್ದೆ ಮಾಡಿದ್ರೆ, ಯಾಕೆ ಅವ್ರ ಕೈಯಾಗಣ ಹುಯ್ ಅಂತ ಈಗಲೂ ಭೂಮಿಗಳು ಅದಾವ. ಎಲ್ಲಾ MLAಗಳು, ಮಿನಿಸ್ಟರ್ಗಳು, ಅದರಾಗ ನಮ್ಮ ಏನು ಲಿಂಗಾಯತ್ ಮಿನಿಸ್ಟರ್ಗಳು, MLAಗಳು, ಆಮೇಲೆ ಆ ಕಡೆ ದಕ್ಷಿಣ ಕರ್ನಾಟಕದೊಳಗೆ ಗೌಡ MLAಗಳು, ಆಮೇಲೆ ರೆಡ್ಡಿ MLAಗಳು, ಕುರುಬ MLAಗಳು, ಇವರೆಲ್ಲಾರು ಭೂಮಿ ದೊಡ್ಡ. ಒಂದೀಟ್ ನಮ್ಮ SC ಮಂದಿ ಒಂದೀಟ್ ಕಡಿಮೆ ರಿಲೇಟಿವ್ಲಿ. ಈಗ ಅವರು ಮಾಡ್ಯಾರ, ಆದ್ರೆ ಇವರಷ್ಟು ಇವ್ರಿಗೆ ತಲೆ ತಲಾಂತರದಿಂದ ಬಂದದ್ದನ್ನ ಜಗ್ಗದವ ಮತ್ತೆ ದೊಡ್ಡ ಮಾಡ್ಕೊಂಡ, ಹಿಂಗೆಲ್ಲ ಆಯ್ತು ಕಡಿಮೆ. ಈ ಗೇಣಿದಾರಿಗೆ ಭೂ ಒಡೆತನ ಹಕ್ಕು ಅನ್ನುವಂಥದ್ದನ್ನ ಉಳಿವವಣೆ ಒಡೆಯ. ಸೊ ಇದು ಯಾವಾಗ ಬಂತು ಅಂತ ಹೇಳೋದಲ್ಲ, ಇದು ಎಲ್ಲಾ ರಾಜ್ಯದೊಳಗೆ ಬಂದವ, ಬಟ್ ಅವ್ರವ್ರ ಅನುಕೂಲ ಆದಾಗ ಬಂದವ. ಆದ್ರೆ ಹೆಚ್ಚು ಕಡಿಮೆ 1960ರ ಹೊತ್ತಿಗೆ ಎಲ್ಲಾ ರಾಜ್ಯಗಳಲ್ಲೂ ಈ ಭೂ ಸುಧಾರಣಾ ಕಾಯ್ದೆಗಳು ಅಂತ ಬಂದಿದ್ವು. ಅವುಗಳನ್ನ ಕಾಲಕ್ಕೆ ತಿದ್ದುಪಡಿ ಮಾಡ್ಕೊಂತ ಬಂದಾರ, ಕರ್ನಾಟಕದ ಭೂ ಸುಧಾರಣಾ ಕಾಯ್ದೆಗೆ ಈಗಲೂ ತಿದ್ದುಪಡಿಗಳು ಆಗ್ತಾನೆ ಇರ್ತಾವ. ಈಗಲೂ ಅದು ಮುಗಿಯೋ ಅಧ್ಯಾಯ ಅಲ್ಲ. ಹಿಂಗ ಈ ಭೂ ಸುಧಾರಣಾ ಕಾಯ್ದೆ ಅಡಿ ಒಳಗ ಉಳುವವಣೆ ಒಡೆಯ ಅನ್ನುವಂಥದ್ದನ್ನ ಮಾಡಿದ್ರು. ಭೂ ಹಿಡುವಳಿಗಳ ಮೇಲೆ ನಿರ್ಬಂಧ, ಆಗ್ಲೇ ಹೇಳಕತ್ತಿದ್ನಲ್ಲ, ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅಂತ. ಸೊ ಲ್ಯಾಂಡ್ ಸೀಲಿಂಗ್ ಆಕ್ಟ್, ಈ ಲ್ಯಾಂಡ್ ಸೀಲಿಂಗ್ ಆಕ್ಟ್ ಅದೊಳಗ ಇಲ್ಲಿ ಯೂಸುವಲಿ 3 ಕ್ಯಾಟಗರಿ ಅಂತ ಮಾಡ್ತಾರೆ. 3 ಕ್ಯಾಟಗರಿ. ಒಂದು, ತುಂಬಾ ನೀರಾವರಿ ಅನುಕೂಲತೆ ಇರುವ ಮತ್ತು ಭೂಮಿ ಚೆನ್ನಾಗಿರುವಂತ ಪ್ರದೇಶ, ಮಳೆ ಆಶ್ರಿತ ಪ್ರದೇಶ, ಪೂರ್ತಿ ಒಣ ಪ್ರದೇಶ. ಹಿಂಗಿದ್ದಾಗ ಸೊ ಈ ಒಂದು ನೀರಾವರಿ ಮತ್ತು ಫಲವತ್ತಾದಂತ ಭೂಮಿ ಇದ್ದಲ್ಲಿ ಹಿಡುವಳಿಗಳ ಒಂದು ಮಿತಿ ಚಿಕ್ಕದಿರ್ತದ. ಒಣ ಭೂಮಿ ಮಳೆ ಆಶ್ರಿತ ಇದ್ರ ಸ್ವಲ್ಪ ದೊಡ್ಡದಿರ್ತದ. ಪೂರ್ತಿ ಏನು ಅರಿಡ್ ಏರಿಯಾ ಅಂತಿದ್ರೆ ಇನ್ನೂ ದೊಡ್ಡದಿರ್ತದ. ಹಿಂಗ ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್ 1961. So section 79A and B recently amended. Yeah, that is what I told you. They keep amending because it is such a live subject. ಇದು ಯಾವಾಗಲೂ ಬದಲಾಗ್ತಾನೆ ಇರೋದು. ಬಟ್ ಒಂದಾಗಲೇ ಅದಕ್ಕೊಂದು ಸೇಪ್ ಬಂದದ, ಒಂದು ರೂಪ ಬಂದದ ಅಂತ ನಾವು ಹೇಳ್ಬೋದು. ಸೊ ಈ ಭೂ ಹಿಡುವಳಿಗಳ ಮೇಲೆ ನಿರ್ಬಂಧ ಹಾಕೋದು ಯಾಕೆ ಅಂತಂದ್ರೆ, ಅಂಡ್ ಅಫ್ಕೋರ್ಸ್ ಈಗ ಯಾವ ರೀತಿ ಒಳಗೆ ನೋಡಿ, ಇಲ್ಲಿವರೆಗೆ ಒಂದು ಟ್ರೆಂಡ್ ಇತ್ತು, ಅಂದ್ರೆ ಹಿಂಗ ಪ್ರೋಗ್ರೆಸಿವ್ ಇತ್ತು ಕಾಯ್ದೆ. ಇದು ಪ್ರೋಗ್ರೆಸಿವ್ ಇನ್ ದ ಸೆನ್ಸ್ ಫ್ರಮ್ ಸೋಶಿಯೋ ಎಕನಾಮಿಕ್ ಜಸ್ಟಿಸ್ ಪಾಯಿಂಟ್ ಆಫ್ ವ್ಯೂ. ನಾನು ಆರಂಭದೊಳಗೆ ಹೇಳಿದ್ದೀನಿ, ಭೂ ಹಿಡುವಳಿಗಳ ಒಡೆತನ ಅನ್ನೋದು ಒಂದು ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ವಿಷಯ ಅಂತ ಹೇಳಿದ್ದೀನಿ. ಹೀಗಾಗಿ ಶ್ರೀಮಂತರನ್ನ ಹತ್ತಿಕ್ಕಿ, ಅಂದ್ರೆ ಅವ್ರನ್ನ ಜಗ್ಗಿ ಹಿಡಿದು ಬಡವರಿಗೆ ಭೂಮಿ ಸಿಗುವಂತೆ ಮಾಡೋದು ಇಲ್ಲಿಯವರೆಗಿನ ಸರ್ಕಾರದ ಕಳಕಳಿ ವಿಚಾರಗಳು ಇತ್ತು. ಆದ್ರೆ ಈಗ ಸಣ್ಣಂಗೆ ಉಲ್ಟಾ ಟ್ರೆಂಡ್. ಈಗ ನಮ್ಮ ಮಹೇಶ್ ಶಶಿ ಹೇಳಿದ್ರಲ್ಲ, ದಟ್ ರೀಸೆಂಟ್ ಅಮೆಂಡ್ಮೆಂಟ್ ಟು ಅಗ್ರಿಕಲ್ಚರಲ್ ರಿಫಾರ್ಮ್ಸ್ ಆಕ್ಟ್, ಕರ್ನಾಟಕ ಲ್ಯಾಂಡ್ ರಿಫಾರ್ಮ್ಸ್ ಆಕ್ಟ್, ಇದೇನು ಕೊಟ್ಟದ? ನಾನು ಎಕ್ಸಾಕ್ಟ್ ನೋಡಿಲ್ಲ ಶಶಿ, ಇಫ್ ಐ ಆಮ್ ರಾಂಗ್ ಯು ಕ್ಯಾನ್ ಕರೆಕ್ಟ್ ಮೀ. ಏನು ಅಂತಂದ್ರೆ, ಈಗ ಮೊದಲಿದ್ದಂತ ಸೀಲಿಂಗ್ ಲಿಮಿಟ್ ಅನ್ನ ತೆಗೆದಾಕತ್ತಾರ. ಸೊ ಈ ಸೀಲಿಂಗ್ ಲಿಮಿಟ್ ಯಾವ್ದಕ್ಕೆ ತೆಗೆದಾಕತ್ತಾರ ಅಂತಂದ್ರೆ, ಈ ನಮ್ಮ ಕೈಗಾರಿಕಾ ಉದ್ದೇಶಗಳಿಗಾಗಿ ಭೂಮಿಯನ್ನ ವಶಪಡಿಸಿಕೊಳ್ಳೋದು ಅಂತ ಬಂದಾಗ, ಇಲ್ಲಿ ಒಬ್ಬನೇ ವ್ಯಕ್ತಿ ಬಹಳಷ್ಟು ಭೂಮಿಯನ್ನ ಹೊಂದಕ್ಕಾಗೋದಿಲ್ಲ. ಹೌದಲ್ಲ ಶಶಿ? ನೋಡ, ಸೊ ಹೀಗೆ ಈಗ ಇದು ಪ್ರೋಗ್ರೆಸಿವ್ ಬಟ್ ಹಿಂದಿನ ಕಾಲಕ್ಕೆ, ನೇರೂನ ಕಾಲಕ್ಕೆ ಹೋಲಿಸಿದ್ರೆ ಇದು ರಿಗ್ರೆಸಿವ್ ಆಕ್ಟ್. ಇದು ನೇರೂನ ಕಾಲಕ್ಕೆ ಹೋಲಿಸಿದ್ರೆ ಇದು ರಿಗ್ರೆಸಿವ್ ಆಕ್ಟ್. ಈಗಿನ ಕಾಲಕ್ಕೆ ಹೋಲಿಸಿದ್ರೆ ಇದು ಪ್ರೋಗ್ರೆಸಿವ್ ಆಕ್ಟ್. ಯಾಕಂತಂದ್ರ ಈಗ ಹಂಗ ಮಾಡ್ಲಿಲ್ಲ ಅಂದ್ರೆ, ಭೂಮಿಯನ್ನ ಅಭಿವೃದ್ಧಿ ಕಾರ್ಯಗಳಿಗೆ ವಶಪಡಿಸಿಕೊಳ್ಳಲು ಕಾಯ್ದೆಗಳ ಒಂದು ಅಡಚಣೆ ಉಂಟಾದ್ರೆ ಇವತ್ತು ನಾವು ಅಂದುಕೊಂಡಂತ ಅಭಿವೃದ್ಧಿಯನ್ನು ಸಾಧಿಸೋದಕ್ಕೆ ಸಾಧ್ಯ ಇಲ್ಲ. ಹೌದಲ್ಲ? ಸೊ ಹೀಗಾಗಿ, ಅಂಡ್ ಮೋರ್ ಸೊ ದೇರ್ ಇಸ್ ಹ್ಯೂಜ್ ಡಿಫರೆನ್ಸ್ ಬಿಟ್ವೀನ್ ದ ಪಾಸ್ಟ್ ಅಂಡ್ ಪ್ರೆಸೆಂಟ್. ಈಗ ನಮ್ಮಲ್ಲಿ ಭಾರಿ ಅನಾಹುತ ಬಂದಿದ್ದಾರೆ. ಈ ಹೊಳೆಸಾಲಿನವ್ರನ್ನ ನೀವು ಕೇಳಿದ್ರೆ ಹೇಳ್ತಾರೆ, ಎಂತ ಅನಾಹುತ. ಈಗ ಟೆಕ್ನಿಕ್ಸ್ ಬಂದಾವಂತಂದ್ರ
ಭೂಮಿಯನ್ನ ಕಳೆದುಕೊಳ್ಳೋದ್ರೊಳಗೆ ಎಷ್ಟೋ ಮಂದಿಗೆ ಖುಷಿ ಅದ. ಈಗ ಭೂಮಿಯನ್ನ ಕಳೆದುಕೊಳ್ಳೋದ್ರೊಳಗೆ ಖುಷಿ ಅದ. ಅವನು ಯಾವರೇ ಅಲ್ಲ, ಸೋಕಿನ ಮಂದಿ ಅಲ್ಲ ಮನುಷ್ಯ, ಅವನ್ನ ಹಂಗ ಯಾವಗಾರ ತಗೋ ಅಂದ್ರ ಯಾವನೋ ಲಕ್ಷಕ್ಕೋ 2 ಲಕ್ಷಕ್ಕೋ 3 ಲಕ್ಷಕ್ಕೋ ತಗೊಳ್ಳೋದಿಲ್ಲ ಅವನ್ನ. ಆದ್ರೆ ಸರ್ಕಾರ ತಗೊಳ್ತದ ಅಂತಂದ್ರ ಅದನ್ನ ಏನೇನೋ ಪೊಲಿಟಿಕಲ್ ಇದನ್ನ ಮಾಡಿ, ಒಪಿನಿಯನ್ ಮೊಬಿಲೈಸ್ ಮಾಡಿ, ಒತ್ತಡ ಹಾಕಿ ಆ 3 ಲಕ್ಷಕ್ಕೆ ಮಾರುವಂತ ಭೂಮಿಯನ್ನ 15 ಲಕ್ಷಕ್ಕೆ ಮಾರಿಸ್ತಾರೆ. ಈಗ ನಾನು ಈ ಹೊಳೆದಂಡಿ ಅವ್ರದ್ದು ಒಂದು ಕಥೆ ಕೇಳಿದೆ. ಹೊಳೆದಂಡಿ ಅಂದ್ರೆ ಕೃಷ್ಣಾ ನದಿ ಗುಂಟ, ಕೃಷ್ಣಾ ನದಿ ದಂಡಿ ಗುಂಟ. ಇವೆಲ್ಲ ಬಹಳ ಪ್ರಾಕ್ಟಿಕಲ್ ವಿಷಯಗಳು, ತಮ್ಗೆ ಗೊತ್ತಿರಬಹುದು. ಈ ರೈತರು ಭೂಮಿಯನ್ನ ಖರೀದಿ ಮಾಡುವಾಗ, ಕೃಷಿ ಉದ್ದೇಶದ ಭೂಮಿಯನ್ನ ಖರೀದಿ ಮಾಡುವಾಗ ಯೂಸುವಲಿ ಮಾಡೋದು ಎಲ್ಲರಿಗೂ ಓಪನ್ ಸೀಕ್ರೆಟ್ ಇದು. ಏನ್ಪಾ ಅಂತ ಕೇಳಿದ್ರೆ, ಯಾವುದೋ ಒಂದು ಪ್ರದೇಶದೊಳಗ ಸರಾಸರಿ ಭೂಮಿಯ ಬೆಲೆ 10 ಲಕ್ಷ ರೂಪಾಯಿ ಇತ್ತು ಅಂತ ಇಟ್ಕೊಳ್ರಿ. ಸರಾಸರಿ ಭೂಮಿ ಬೆಲೆ 10 ಲಕ್ಷ ರೂಪಾಯಿ ಎಕರೆ ಅಂತಿದ್ರ, ಇದನ್ನ ಸಬ್ ರಿಜಿಸ್ಟರ್ ಆಫೀಸ್ನಾಗ 2 ಲಕ್ಷ ಅಂತ ಹಚ್ಚಿಬಿಡ್ತಾರೆ. ಇಲ್ಲ, ಇದು 2 ಲಕ್ಷ ಅಂತ ಹಚ್ತಾರೆ. ಇದು ಎಲ್ಲಾ ಕಡೆ ಇರೋ ಪದ್ಧತಿ. 2 ಲಕ್ಷ 3 ಲಕ್ಷ ಒಟ್ಟು ಅಷ್ಟು ಹಚ್ತಾರೆ. 10 ಲಕ್ಷ ಇದ್ದು ಇಷ್ಟು ಕಡಿಮೆ ಮಾಡಿ ಹಚ್ತಾರೆ. ಈ ಕೃಷ್ಣಾ ನದಿ ಗುಂಟ ಇರುವಂತ ಅಲ್ಲಿ ಈಗ ಕೃಷಿ ಭೂಮಿಗಳನ್ನ ಮಾರಾಟ ಕೊಳ್ಳುವಿಕೆ ಹೆಂಗೈತಿ ಅಂದ್ರ, ನಿಜವಾಗಿಯೂ ಭೂಮಿ 20 ಲಕ್ಷಕ್ಕೆ ಮಾರಿರ್ತದ ಎಕರೆ. ಅಲ್ಲೊಂದು ಈಟ ಭೂಮಿ ಚಲೋ, ನೀರಾವರಿ ಅನುಕೂಲ ಐತಿ ಅನ್ನೋ ಕಾರಣಕ್ಕ 20 ಲಕ್ಷ 25 ಲಕ್ಷಕ್ಕೂ ಮಾರಿರ್ತದ. ಇದು 20 ಲಕ್ಷ ರೂಪಾಯಿ ಎಕರೆ. ಆದ್ರೆ ಇದನ್ನ ಸಬ್ ರಿಜಿಸ್ಟರ್ ಆಫೀಸ್ ದೊಳಗ ಎಷ್ಟಂತ ಅವ್ರು ನೋಂದಣಿ ಮಾಡಿಸ್ತಾರಂತಂದ್ರ 30 ಲಕ್ಷ ಅಂತ ನೋಂದಣಿ ಮಾಡಿಸ್ತಾರೆ. 30 ಲಕ್ಷ ಅಂತ ನೋಂದಣಿ ಮಾಡಿಸ್ತಾರೆ. ಅಫ್ಕೋರ್ಸ್ ಇಲ್ಲಿ ಸ್ಟಾಂಪ್ ಡ್ಯೂಟಿ ಹೋಗೈತೆ, ಅವ್ರದ್ದು ಸ್ಟಾಂಪ್ ಡ್ಯೂಟಿ ಅಡಿಷನಲ್ ಹೋಗೈತಿ. ಯಾಕಂದ್ರ ನಮ್ಮ ಪ್ರದೇಶದೊಳಗ ಈಗ ಭೂಮಿಗಳ ಮಾರಾಟದ ದರ ಹಿಂಗದ. ಯಾಕಂದ್ರೆ ಏನ್ ಮಾಡಕತ್ತಾರ ಅವರು, ಆಲಮಟ್ಟಿ ಅಣೆಕಟ್ಟಿನ ಎತ್ತರವನ್ನ ಎಷ್ಟು ಕೆತ್ತಿಸ್ತಾರ, 519 ಮೀಟರ್ದಿಂದ 524 ಮೀಟರ್ಗೆ ಹೆಚ್ಚಸಕತ್ತಾರ. ಹೌದಲ್ಲ? ಹಿಂಗ ಹೆಚ್ಚಿಸಿದಾಗ ಏನಾಗ್ತದ ಅಂತಂದ್ರ ಮತ್ತೆ ಸಾಕಷ್ಟು ಭೂಮಿ ಹಿಂದ್ಗಡೆ ಮುಳುಗಡೆ ಆಗ್ತದ. ಇದೆಲ್ಲ ಸುಮ್ಮನೆ ನಿಮ್ ಪ್ರಾಕ್ಟಿಕಲ್ ನಾಲೆಜ್ಗೆ ಹೇಳಕತ್ತೀನಿ, ಇದ್ರ ಭಾಗಲ್ಲ. ಹೆಚ್ಚಾಕತ್ತಾರ. ಹಂಗ ಮುಳುಗಡೆ ಹಾಕವಲ್ಲ, ಮುಳುಗಡೆ ಆಗದಾಗ ಸರ್ಕಾರದಿಂದ ಕ್ಲೇಮ್ ಮಾಡಕ ಇದೊಂದು ವ್ಯವಸ್ಥೆ ನೋಡ್ರಿ. ರೈತರ ಬುದ್ಧಿವಂತಿಕೆ ಹೆಂಗೆ, ಸರ್ಕಾರದಿಂದ ಕ್ಲೇಮ್ ಮಾಡಕದು ನಮ್ಮ ಭೂಮಿ ರೇಟ್ ಇಷ್ಟ ಐತಿ, ನೀವು ಇಷ್ಟು ನಮ್ಗೆ ಕಾಂಪೆನ್ಸೇಷನ್ ಕೊಡ್ಬೇಕು. ಸೊ ಅದಕ್ಕಾಗಿ ನಾ ಹೇಳಕತ್ತದ್ದು, ಈಗ ಅದರಲ್ಲೂ ಕೆಲವು ಪ್ರದೇಶಗಳಲ್ಲಿ ಭೂಮಿ ಕಳ್ಕೊಳ್ಳೋದಂದ್ರೆ ರೈತರಿಗೆ ಖುಷಿ ಐತಿ. ಯಾಕಂದ್ರೆ ಅಲ್ಲಿ ಏನ್ ಒಂದು ಕಡ್ಡು ಸಹಿತ ಬೆಳಿತಿರಲಿಲ್ಲ, ಸಜ್ಜಿ ಹಾಕಿದ್ರೆ ನಾಟ್ತಿರೋದಿಲ್ಲ. ಅಂತ ಭೂಮಿನ ಸರ್ಕಾರ ವಶಪಡಿಸಿಕೊಂಡು ಅವ್ರಿಗೆ 10-20 ಲಕ್ಷ ಗಂಟೆ ಕಾಂಪೆನ್ಸೇಷನ್ ಕೊಡ್ತದಲ್ಲ, ದೇ ಆರ್ ವೆರಿ ಹ್ಯಾಪಿ, ದೇ ಆರ್ ಫುಲ್ ಖುಷ್. ಅದನ್ನ ತಗೊಂಡು ಏನಾರ ಉದ್ಯೋಗ ಮಾಡ್ತಾರ. ಇಲ್ಲ ದಿವಸ ನಮ್ಮ ಮಹೇಶ್ ಹೇಳಿದಂಗ ಬೆಲ್ ಬರಲೇ ಅಂತಾರ. ಸೊ ಬೆಲ್ ಬರಲಿ ಅಂತ ಒಂದು 5-6 ವರ್ಷ ಅಂದು ಅಲ್ಲಿ ಮುಗಿತದ. ಸೊ ಹೀಗೆ ಒಂದು ಮಾಡಿದ್ರು. ಇದು ಭೂ ಹಿಡುವಳಿಗಳ ಮೇಲೆ ಮೊದಲು ನಿರ್ಬಂಧ ಇತ್ತು, ಈಗ ತೆಗೆದು ಹಾಕ್ಯಾರ ಅಥವಾ ತೆಗೆದು ಹಾಕಾಕತ್ತಾರ ಇನ್ ಡಿಫ್ರೆಂಟ್ ವೇ. ಭೂ ಹಿಡುವಳಿಗಳ ಕ್ರೋಢೀಕರಣ ಇದೊಂದು ಪ್ರಯತ್ನ, ಬಟ್ ಇದು ಸಾಧ್ಯ ಆಗಿಲ್ಲ. ಕ್ರೋಢೀಕರಣ, ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್ ಅಂತ ಬರ್ತದೆ. ಕನ್ಸಾಲಿಡೇಷನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್. ಚಿಕ್ಕ ಪುಟ್ಟ ಭೂಮಿಯನ್ನ ಇಲ್ಲಿ ಒಬ್ಬವ ಎಕ್ಸ್ ಅದಾನ, ವಾಯ್ ಅದಾನ, ಜೆಡ್ ಅದಾನ. ಸೊ ಈ 3 ಮಂದಿಗೆ ಇಲ್ಲೊಂದು 10 ಗುಂಟೆ ಭೂಮಿ ಅದ, ಇಲ್ಲೊಂದು ಎಕರೆ ಇವಂದೈತಿ, ಇಲ್ಲೊಂದು 30 ಗುಂಟೆ ಇವಂದೈತಿ. ಇನ್ನೊಂದು ಕಡೆ ಇದೇ ಜನರದ್ದು ಇವಂದು 1 ಎಕರೆ ಅದ, ವಾಯ್ದು 10 ಗುಂಟೆ ಅದ, ಜಡ್ದು ಏನೋ ಒಂದು 10 ಗುಂಟೆ ಅದ ಅಥವಾ 1 ಎಕರೆ ಅದ, 30 ಗುಂಟೆ ಅದ. ಹೀಗಿದ್ದಾಗ ನೋಡ್ರಿ, ಇಲ್ಲಿ ಹಿಂಗ ಎಲ್ಲಾ 2-3 ಕಡೆ ಇರೋ ಬದಲಿಗೆ ಒಂದ್ ಕಡೆ ಇಷ್ಟು ಭೂಮಿ ಎಕ್ಸ್ ಗೆ ಕೊಟ್ಬಿಡೋದು, ಇನ್ನೊಂದ್ ಕಡೆ ವಾಯ್ ಕೊಟ್ಬಿಡೋದು, ಮತ್ತೊಂದ್ ಕಡೆ ಜಡ್ ಕೊಟ್ಬಿಡೋದು. ಹಿಂಗ್ ಮಾಡಿದ್ರ ಹಿಡುವಳಿ ದೊಡ್ಡದಾಗ್ತದ. ಸೊ ಆ ರೀತಿ ಒಳಗ ನಿಮ್ ಕಲ್ಟಿವೇಶನ್ ಈಜಿ ಆಗ್ತದ ಅಂತ. ಬಟ್ ಇದಕ್ಕ ನಮ್ಮ ಮಂದಿ ಒಪ್ಪು ಮಕ್ಕಳಲ್ಲ. ಬ್ಯಾರೆದವ್ರ ಭೂಮಿ ಹಾಳಾಗಿ ಹೋಗ್ಲಿ, ಅಣತಮ್ರೊಳಗ ಒಪ್ಪೋದಿಲ್ಲ. 5 ಕಡೆ ಭೂಮಿ ಐತಿ ಅಂದ್ರ 5 ಕಡೆ ಪಾಲ್ ಹಂಗ ಆಗ್ಬೇಕು ಅಂತ. ನಮ್ಮ ಹಂಗಾಗಿತ್ತು, ನಮ್ಮ ಅಪ್ಪನ ಭೂಮಿ ಹಂಗಾಗಿತ್ತು. ಒಂದ್ ಕಡೆ ಅಂತೂ ಎತ್ ಹಿಂಗೊಂದು ಸಲ ಹೋದ್ರೆ ಹೊಳ್ಳಿ ತಿರ್ಗಾಕ ಬರ್ತಿರ್ಕಿಲ್ಲ. ಮತ್ತೆ ಬಾಜುಕಿನ ಹೊಲ್ದಾಗ ಅಂದ್ರೆ ನಮ್ ಕಾಕಾಂದು ಅಥವಾ ದೊಡ್ಡಪ್ಪನ ಹೊಲ್ದಾಗ ಹಾಯ್ಬೇಕು. ಅವು ಒಮ್ಮೆ ಹಿಂಗ್ ಹೋಗಿ ಹೊಳ್ಳಿ ಬರ್ಬೇಕಂತ ತಿರ್ಗೋದು ಅಂತಾರಲ್ಲ, ತಿರುಗಿದ್ರ ಬಾಜುಕಿನ ಹೊಲ್ದಾಗ ಹಾಯ್ಬೇಕು. ಅಷ್ಟು ಸಣ್ಣ ಪಟ್ಟಿಗಳು. ಸೊ ಇದು ಎಸ್ ಆಗಿಲ್ಲ ಅಂತ ಹೇಳಕತ್ತೀನಿ ನಾನು. ಆರ್ಥಿಕ ಹಿಡುವಳಿಗಳ ನಿರ್ಮಾಣ ಇದರ ಮುಂದಿನ ಭಾಗ. ಇದು ಆರ್ಥಿಕ ಹಿಡುವಳಿಗಳು. ಇನ್ನ ಸಹಕಾರಿ ವ್ಯವಸ್ಥೆ ಸಂಘಟನೆ ಇದು ಆಗೋ ಮಾತಲ್ಲ ನಮ್ಮಲ್ಲಿ. ಏನೋ ತುಂಬಾ ಅಪರೂಪಕ್ಕ ಬಹಳ ತಿಳುವಳಿಕೆ ಇದ್ದಂತ ಊರೊಳಗ ಏನಾದ್ರೂ ಸಾಧ್ಯ ಆಗ್ಬೇಕಿದು. ಸಹಕಾರಿ ವ್ಯವಸ್ಥೆಯ ಸಂಘಟನೆ ಅಂದ್ರೆ ಏನಪ್ಪಾ ಅಂತಂದ್ರ, ಕೃಷಿ ಭೂಮಿಗಳನ್ನ ಇದು ನಂದು ಅದು ಅವಂದು ಇವಂದು ಅಂತ ಅನ್ನೋಕ್ಕಿಂತಲೂ ಒಂದ್ ತರನಾದ ಕಮ್ಯುನಿಟಿ ಓನರ್ಶಿಪ್ ಮಾಡ್ಕೊಂಡು
ಎಲ್ಲರೂ ದುಡಿದು ಅಲ್ಲಿ ಬಂದಿರುವಂತ ಅಷ್ಟು ಆದಾಯವನ್ನ ಎಲ್ಲರೂ ಹಂಚ್ಕೊಳ್ಳೋದು, ಅವ್ರವ್ರಿಗೆ ಎಷ್ಟೆಷ್ಟು ಭೂಮಿ ಐತಿ ಆ ಪ್ರಕಾರ. ಆದ್ರೆ ನಮ್ಮ ಮಂದಿ ಮನೆಯಾಗಿನ ಮಂದಿಗೆ ಹೊಂದಾಣಿಕೆ ಇರೋದಿಲ್ಲ. ಎಮ್ಮಿ ಬಿಡೋ ಅಂತಂದ್ರೆ ಇವ ಎಮ್ಮಿ ಬಿಡವ ಮತ್ತೆ ಅವ್ಯಾಕ್ ಹೋಗಿಲ್ಲ ಇನ್ನ ಕೂತಾನಲ್ಲ ಅಲ್ಲೇ ಗಾಡಿಗೆ ಆಧಾರಾಗಿ ಅಂತಾನ. ಅವ ನೀರ್ ಹಸಕ್ ಹೋಗೋದಿರ್ತೈತಿ, ಅವ್ ನೀರ್ ಹಸಕ್ ಹೋಗೋ ಅಂದ್ರ ಅವೇನ್ ಇನ್ನ ಎಮ್ಮಿನ ಬಿಟ್ಟಿಲ್ಲಲ್ಲ ಅಂತ ಇವಂದು ಜಗಳ ತೆಗಿತಾನ. ನಮ್ಮ ಮನೆಯಾಗಿನ ಮಂದೇ ಎದ್ದು ಹೋಗೋದಿಲ್ಲ ನೆಟ್ಟಗಂಗೆ ಕೆಲ್ಸಕ್ಕ, ಇನ್ನು ಊರ್ ಮಂದಿನೆಲ್ಲ ಕರ್ಕೊಂಡೋಗಿ ಕೆಲ್ಸಕ್ಕೆ ಕರೆಕ್ಟ್ ಆಗಿ ಎಚ್ಚಕ್ ಆಕೈತೆ. ನಮ್ಮ ಮಂದಿ ಅಷ್ಟು ಉದಾರ ಗುಣದವ್ರು ಅದಾರ. ಹಿಂಗಾಗಿ ಇವೆಲ್ಲ ಸಲಹೆಗಳು ಚಂದ, ಸಲಹೆಗಳು ಚಂದ, ಅನುಷ್ಠಾನಕ್ಕೆ ಸಾಧ್ಯ ಇಲ್ಲದಂತ ವ್ಯವಸ್ಥೆಗಳು. ಇವಿಷ್ಟು ಈ ಭೂ ಸುಧಾರಣೆಗೆ ಸಂಬಂಧಿಸಿದಂತ ಕಾನೂನುಗಳು, ಕ್ರಮಗಳು ಅಂತ ನಾವು ಹೇಳ್ಬೋದು. ಇನ್ನ ನಮ್ಮಲ್ಲಿ ಸಾಮಾನ್ಯವಾಗಿ ಕೃಷಿ ಹಿಡುವಳಿಗಳ ವರ್ಗೀಕರಣ ಹೆಂಗೈತಿ? ಕ್ಲಾಸಿಫಿಕೇಶನ್ ಆಫ್ ಲ್ಯಾಂಡ್ ಹೋಲ್ಡಿಂಗ್ಸ್, ಅಗ್ರಿಕಲ್ಚರ್ ಲ್ಯಾಂಡ್ ಹೋಲ್ಡಿಂಗ್ಸ್. ಸೊ ಅತಿ ಸಣ್ಣ ಹಿಡುವಳಿಗಳು ಎಷ್ಟದಾವ ಅಂತ ಪ್ರಾಕ್ಟಿಕಲಿ ಹೈಲಿ ಇಂಪಾಸಿಬಲ್ ಅಪ್ಪ. 1 ಹೆಕ್ಟೇರ್ಗಿಂತ ಕಡಿಮೆ ಇರೋ ನೋಡಿ, ಮುಂಜಾನೆ ಅನ್ನಕತ್ತಿದ್ವಿ ನಾವು. ಸೊ ಅದು ಈಗ ಸದ್ಯ 59% ತಲುಪ್ಯದಂತ. ಇಡೀ ಭಾರತದ ಕೃಷಿಕರ ಪೈಕಿ, ರೈತರ ಪೈಕಿ 59% ಕೃಷಿಕರ ಭೂಮಿಯ ಪ್ರಮಾಣ 1 ಹೆಕ್ಟೇರ್ಗಿಂತ ಕಡಿಮೆ. ಇವು ಪರ್ಟಿಕ್ಯುಲರ್ಲಿ ಥಿಕ್ಲಿ ಪಾಪ್ಯುಲೇಟೆಡ್ ರೀಜನ್ಸ್ ಅಂತ ಬರ್ತಾವ. ಥಿಕ್ಲಿ ಪಾಪ್ಯುಲೇಟೆಡ್ ಹೆಕ್ಟೇರ್, 1 ಹೆಕ್ಟೇರ್ ಅಂದ್ರೆ 100 ಗುಂಟ. 1 ಹೆಕ್ಟೇರ್ ಅಂದ್ರೆ 100 ಗುಂಟ. ಸೊ ಅಲ್ಲಿ ನಿಮಗೆ 2.5 ಎಕರ್ಸ್ ಅಂತ ಆಗ್ತದೆ. ಅಂದ್ರೆ 1 ಎಕರೆ ಅಂದ್ರೆ 40 ಗುಂಟೆ, ಇದು ಗೊತ್ತಿರ್ಬೇಕು ನಿಮ್ಗೆ. 1 ಎಕರ್ ಈಸ್ ಈಕ್ವಲ್ ಟು 40 ಗುಂಟಾಸ್. 40 ಗುಂಟಾಸ್. ಸೊ ಈ 40 ಗುಂಟಾಸ್, 100 ಗುಂಟಾಸ್ ಈಸ್ ಈಕ್ವಲ್ ಟು 1 ಹೆಕ್ಟೇರ್. ಹೌದಲ್ಲ? ಸೊ ಹೀಗಿರೋದ್ರಿಂದ 2.47 ಆಗ್ತೈತೆ ನೋಡಿ, ಬಟ್ ರೌಂಡ್ ಫಿಗರ್ ಅಷ್ಟು 2.5 ಅಂತ ನೀವು ಇಟ್ಕೋಬಹುದು. ಎಣಿವೆ 1 ಹೆಕ್ಟೇರ್ಗಿಂತಲೂ ಕಡಿಮೆ ಅಂತ. ಅತಿ ಸಣ್ಣ ಹಿಡುವಳಿದಾರ. ಯಾರನ್ನ ಅತಿ ಸಣ್ಣ ಹಿಡುವಳಿದಾರರು ಅಂತ ಕರಿತೀವಿ? 1 ಹೆಕ್ಟೇರ್ಗಿಂತ ಕಡಿಮೆ ಇದ್ರೆ ವೆರಿ ಸ್ಮಾಲ್, ಇವ್ರನ್ನ ಮಾರ್ಜಿನಲ್ ಫಾರ್ಮರ್ಸ್ ಅಂತಾನು ಕೂಡ ಕರಿತೀವಿ ನಾವು. ಮಾರ್ಜಿನಲ್ ಫಾರ್ಮರ್ಸ್. ಸೊ 59%. ಇವು ಮೆನ್ಲೆ ಆಗ್ಲೇ ಹೇಳಿದ್ನಲ್ಲ, ಉತ್ತರ ಪ್ರದೇಶ್, ಬಿಹಾರ್, ಬಂಗಾಲ್, ಪಂಜಾಬ್ ಇಂತ ಇಂಟೆನ್ಸಿವ್ ಅಗ್ರಿಕಲ್ಚರ್ ಪ್ರಾಕ್ಟೀಸಸ್ ಏನದಾವ ಅಲ್ಲಿ ಈ ಹಿಡುವಳಿಗಳು ಬಹಳ ಬಹಳ ಚಿಕ್ಕದವ. ನಮ್ಮಲ್ಲೇನು ಬೆಳಗಾವಿ ಜಿಲ್ಲಾದೊಳಗೆ ಕೆಲವು ತಾಲೂಕುಗಳು ಬರ್ತಾವ. ಚಿಕ್ಕೋಡಿ ತಾಲೂಕು ಅದು ಬರೀ ನೀವು. ಚಿಕ್ಕೋಡಿ ತಾಲೂಕಿನೊಳಗೆ ಬಹಳಷ್ಟು ಮಂದಿ ಭೂಮಿ 10 ಗುಂಟೆ, 15 ಗುಂಟೆ, 20 ಗುಂಟೆ, 30 ಗುಂಟೆ ಎಕರೆ ಐತಂದ್ರ ಅವ ಊರಾಗಣ ಅಗದಿ ಲೀಡಿಂಗ್ ರೈತವ. ಎಕರೆ ಐತಂದ್ರ ಅಫ್ಕೋರ್ಸ್ ಎಕ್ಸೆಪ್ಷನ್ಸ್ 8-10 ಎಕರೆ ಇದ್ದವ್ರು ಅದಾರ. ಬಟ್ 99% ಜನರ ಭೂಮಿ ಇರೋದು ಗುಂಟೆ ಲೆಕ್ಕದೊಳಗ ಅಂತ ನಾವು ನೋಡ್ತೀವಿ. ಘಟಪ್ರಭಾ ಪ್ರದೇಶ ಹಿಡ್ಕೊಂಡನ ಹೆಚ್ಚು ಕಡಿಮೆ ಮಹೇಶ. ಸಣ್ಣ ಹಿಡುವಳಿಗಳು, ಸ್ಮಾಲ್ ಹೋಲ್ಡಿಂಗ್ಸ್, ಇದು 1 ಹೆಕ್ಟೇರ್ಗಿಂತ ಹೆಚ್ಚು, 2 ಹೆಕ್ಟೇರ್ಗಿಂತ ಕಡಿಮೆ. ನೋಡ್ರಿ, ಒಂದು ಕಾಲದೊಳಗ ನಾನು ಈ ಕ್ಯಾಟಗರಿ ಒಳಗಿದ್ದೆ. ಆದರೆ ಕಾಲದ ಮಹಿಮೆ, ಕೆಲವರ ದುರಾಸೆ ಮತ್ತು ನನ್ನ ತ್ಯಾಗ ಇವೆಲ್ಲದರ ಪರಿಣಾಮವಾಗಿ ನಾನು ಈಗ ಈ ಕ್ಯಾಟಗರಿ ರೈತದೀನಿ. ಈ ಕ್ಯಾಟಗರಿ 1 ಹೆಕ್ಟೇರ್ಗಿಂತ ಹೆಚ್ಚು, 2 ಹೆಕ್ಟೇರ್ಗಿಂತ ಕಡಿಮೆ ಸಣ್ಣ ಹಿಡುವಳಿದಾರರು. ಅರೆ ಮಧ್ಯಮ ಹಿಡುವಳಿದಾರರು, ಅರೆ ಮಧ್ಯಮ ಸೆಮಿ ಮೀಡಿಯಂ ಹೋಲ್ಡಿಂಗ್ಸ್ 2 ರಿಂದ 4 ಹೆಕ್ಟೇರ್ ಭೂಮಿ. ಸೆಮಿ ಮೀಡಿಯಂ. ಮಧ್ಯಮ ಮೀಡಿಯಂ ಹೋಲ್ಡಿಂಗ್ಸ್ 4 ರಿಂದ 10 ಹೆಕ್ಟೇರ್. ಇವು ಸರಾಸರಿ ಈಗಲೂ ನಮ್ಮ ಬಾಗಲಕೋಟ, ಬೆಳಗಾವಿ, ರಾಯಚೂರ, ಕೊಪ್ಪಳ, ಬೀದರ್, ಕಲಬುರಗಿ ಮಠ ಇವು ಸಿಗ್ತಾವ. ಇಂಥ ಭೂಮಿ ಸಿಗ್ತಾವ. ಯಾವ ಮೀಡಿಯಂ ಅನ್ನುವಂಥವು ಏನದಾವಲ್ಲ, ಮಧ್ಯಮ ಹಿಡುವಳಿಗಳು 4 ರಿಂದ 10 ಹೆಕ್ಟೇರ್ ಅಂದ್ರೆ 10 ರಿಂದ 25 ಎಕರೆ ಅಂತ. 10 ಎಕರೆದಿಂದ 25 ಎಕರೆ ಭೂಮಿ ಸಾಮಾನ್ಯವಾಗಿ ಈಗಲೂ ಬಹಳ ಮಂದಿ ಅದಾವ. ಇನ್ನ ದೊಡ್ಡ ಹಿಡುವಳಿಗಳು ಇವರ ಸಂಖ್ಯೆ ಅಗ್ರಿ ವಿರಳ, 10 ಹೆಕ್ಟೇರ್ಗಿಂತ ಹೆಚ್ಚು, 25 ಎಕರೆ ಮ್ಯಾಕ್. ಸೊ ಶಶಿ ಗುಡ್. ನೋಡ್ 59, ಸ್ಮಾಲ್ 32, ಮೀಡಿಯಂ 7.2 ಅಂಡ್ ಲಾರ್ಜ್ 1.6. ದಟ್ ಈಸ್ ದ ರೇಂಜ್ ಆಫ್ ಕಲ್ಟಿವೇಟರ್ಸ್ ಹೂ ಆರ್ ಹ್ಯಾವಿಂಗ್ ದೀಸ್ ಹೋಲ್ಡಿಂಗ್ಸ್ ಅಂತ ನಾವು ನೋಡಕತ್ತೀವಿ. ಸೊ ಬಹಳ ವಿರಳ, ಬಹಳ ಕಡಿಮೆ ಅಂತ. ಬಹಳ ಕಡಿಮೆ. ದೊಡ್ಡ ಹೋಲ್ಡಿಂಗ್ಸ್ 10 ಹೆಕ್ಟೇರ್ಗಿಂತ ಹೆಚ್ಚಿರೋರು ಬಹಳ ವಿರಳ. ಒಂದೊಂದು ಊರಿಗೆ ಒಬ್ರೋ ಇಬ್ರೋ, ಕೆಲವು ಏರಿಯಾದೊಳಗೆ ಒಂದಿಷ್ಟು ಹೆಚ್ಚು. ಮತ್ತು ಇವು ಹೆಚ್ಚು ಕಡಿಮೆ ಗುಡ್ಗಾಡು ಪ್ರದೇಶದ್ದು, ಈ ಕಾಫಿ ಪ್ಲಾಂಟೇಶನ್ ಇರುವಲ್ಲಿ, ಟೀ ಎಸ್ಟೇಟ್ಗಳು ಇರುವಲ್ಲಿ ಹಂತಲ್ಲಿ ಇವು ಹೆಚ್ಚಿರೋದನ್ನ ನಾವು ಕಾಣ್ತೀವಿ. ಎಣಿವೆ ಒಟ್ಟು ಭೂ ಹಿಡುವಳಿಗಳನ್ನ ವರ್ಗೀಕರಣ ನೋಡ್ಕೊಂಡ್ರಿ. ಇಲ್ಲಿ ಅತಿ ಸಣ್ಣ
ಸಣ್ಣ, ಅರೆ ಮಧ್ಯಮ, ಮಧ್ಯಮ ಮತ್ತು ದೊಡ್ಡ, ಒಟ್ಟು 5 ಕ್ಯಾಟಗರಿಗಳು ಅದಾವ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಓಕೆನಾ? ಬೆಳೆಗಳ ಕನಿಷ್ಠ ಬೆಂಬಲ ಬೆಲೆ ಆಗ್ಲೇ ನಾವು ನೋಡಕತ್ತಿದ್ವಿ. ಇದಕ್ಕೊಂದು ವ್ಯವಸ್ಥೆ ಐತಿ. ಮಿನಿಮಮ್ ಸಪೋರ್ಟ್ ಪ್ರೈಸ್ ಅನ್ನೋದು ಇದು ಕೃಷಿಯ ಒಂದು ಮಹತ್ವದ ಭಾಗ. ಭಾರತದಲ್ಲಿ ಕೃಷಿಯ ಒಂದು ಮಹತ್ವದ ಭಾಗ, ಮಾರುಕಟ್ಟೆಗೆ ಸಂಬಂಧಿಸಿದಂತಹ ಒಂದು ವಿಷಯ ಕೂಡ ಹೌದು. ಸೊ ಇಲ್ಲಿ ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಆರ್ಥಿಕ ವ್ಯವಹಾರಗಳ ಸಂಪುಟ ಸಮಿತಿ ಯಾರು ಇದನ್ನ ನಿಗದಿಪಡಿಸ್ತಾರೆ? MSP, ಮಿನಿಮಮ್ ಸಪೋರ್ಟ್ ಪ್ರೈಸ್, ಇದನ್ನ ಯಾರು ನಿಗದಿಪಡಿಸ್ತಾರೆ ಅಂತ ಕೇಳಿದ್ರೆ CCEA, ಕ್ಯಾಬಿನೆಟ್ ಕಮಿಟಿ ಆನ್ ಎಕನಾಮಿಕ್ ಅಫೇರ್ಸ್, ಹೆಡೆಡ್ ಬೈ Prime Minister. Cabinet committees, all cabinet committees are headed by Prime Minister. So, yeah, CCEA. E alla. A. Ha. ಇದು ಏನು MSP ಅನ್ನ ನಿಗದಿಪಡಿಸುತ್ತದೆ. ಯಾರ ಶಿಫಾರಸಿನ ಮೇರೆಗೆ ಅನ್ನುವಂಥದ್ದನ್ನು ನಾವು ಮುಂದೆ ನೋಡಬಹುದು. ಕನಿಷ್ಠ ಬೆಂಬಲ ಬೆಲೆ ಅಂದ್ರೆ ಏನು? ಇದು ಸರ್ಕಾರವು ರೈತರಿಂದ ಬೆಳೆಗಳನ್ನು ಅಂದ್ರೆ ಕೃಷಿ ಉತ್ಪನ್ನಗಳನ್ನು ಖರೀದಿಸುವಾಗ ನೀಡುವ ಯಾವುದೇ ಬೆಳೆಯ ಕನಿಷ್ಠ ದರ. ಸೊ ಘೋಷಣೆ ಮಾಡೋರು ಯಾರು? ಹೂ ಡಿಕ್ಲೇರ್ಸ್ MSP? ಇಟ್ ಈಸ್ CCEA. ಇನ್ನು ವಾಟ್ ಈಸ್ MSP? MSP is the minimum or it is a price at which the government is ready to buy agriculture produce. It is the price at which government is ready to buy the agriculture produce, different agriculture produces. So ಕೃಷಿ ಉತ್ಪನ್ನಗಳನ್ನು ಖರೀದಿ ಮಾಡಲು, ಸರ್ಕಾರವೇ ಖರೀದಿ ಮಾಡಲು ನಿಗದಿಪಡಿಸಿರುವಂತಹ ಬೆಲೆಯನ್ನ ಕನಿಷ್ಠ ಬೆಂಬಲ ಬೆಲೆ ಅಂತ ನಾವು ಕರಿತೀವಿ. ಇದು ಯಾಕೈತಿ? ಏನಿದರ ಉದ್ದೇಶ ಅಂತ ಕೇಳಿದ್ರೆ, ಬೆಲೆ ಕುಸಿತಕ್ಕೆ ಕಡಿವಾಣ ಹಾಕಿ. ಈ ಬೆಲೆ ಕುಸಿತ ಹೆಂಗಾಕೈತಿ ಅನ್ನುವಂಥದ್ದ ನಿಮ್ಗೆ ಗೊತ್ತದ. ಒಂದು, ಅಫ್ಕೋರ್ಸ್ ರೈತರು ಬೆಳೆದದ್ದನ್ನೆಲ್ಲ ಒಮ್ಮೆ ಮಾರುಕಟ್ಟೆಗೆ ತರ್ತಾರೆ. 2 ಕಾರಣಕ್ಕಾಗಿ. ಬೆಳೆದದ್ದು ಇಟ್ಕೊಳಕ್ ಅವರಿಗೆ ಜಾಗ ಇರೋದಿಲ್ಲ, ವ್ಯವಸ್ಥೆ ಇರೋದಿಲ್ಲ, ಅಂಡ್ ದೇ ಬೀಯಿಂಗ್ ಪೆರಿಷೇಬಲ್ ಗೂಡ್ಸ್, ಇಟ್ಕೊಳಕ್ ಆಗೋದು ಇಲ್ಲ. ಅದಕ್ಕೆ ನಮ್ಮಲ್ಲಿ ಕೋಲ್ಡ್ ಸ್ಟೋರೇಜ್ ಇತ್ಯಾದಿ ನಾನು ಮೊನ್ನೆ ಹೇಳ್ತಾ ಇದ್ದೆ, ಅಂತದ್ ಯಾವುದೇ ವ್ಯವಸ್ಥೆ ಇಲ್ಲ. ಎರಡನೇದು, ಮಾರಲಿಲ್ಲ ಅಂದ್ರೆ ಅವ್ರದ್ದು ನಾಳಿ ಜೀವನ ನಡೆಯೋದಿಲ್ಲ. ಈ ಕಡೆ ಗೊಂಜಾಳ ರಾಶಿ, ಗೊಂಜಾಳ ಮುರಿಯಾಕತ್ರು ಅಂದ್ರೆ, ಗೊಂಜಾಳ ಮುರಿದು ಅಂತೀವಿ ನಾವು. ಗೊಂಜಾಳ ಮುರಿಯಾಕತ್ತ ಅಂದ್ರೆ ಮುರಿದು ಅದನ್ನ ಒಣಗಿಸಿ ರಾಶಿ ಮಾಡ್ಬಿಡ್ದಂದ್ರ ಸಾಲ ಕೊಟ್ಟವ್ 10 ಸಲ ಮನೆಗೆ ಬಂದೋಗಿರ್ತಾನ. ಅವ್ನು ಗೊತ್ತಿರ್ತದ ಯಾವ ಟೈಮಿಗೆ ದಿವಸ ಹೋಗಿ ಕೇಳ್ಬೇಕು ಅನ್ನುವಂಥದ್ದು. 10 ಸಲ ಬಂದೋಗಿರ್ತಾನ. ಏನಾತ ಇನ್ನ ರಾಶಿ ಆಗ್ಲಿಲ್ಲ, ಯಾವಾಗ ಹೇಳ ಮತ್ತ ಗಣ್ಣತ್ತಿ ಬಿಟ್ಟಿರ್ತಾರ ಪಾಪ. ಈ ಕಡೆ ಮಾರಿ ಆ ಕಡೆ ರೊಕ್ಕ ಕೊಟ್ಟ ಮತ್ ಕೈ ಖಾಲಿ, ಮತ್ ಇಡೀ ವರ್ಷ ಸಾಲ ಮಾಡ್ಕೋತ ಹೋಗುದು ಬಾಳ್ವೆ. ಅದ್ರಾಗ ಒಂಚೂರು ಬುದ್ಧಿಗೇಡಿ ಇದ್ರು ಅಂದ್ರೆ ರೈತರು ಒಂದಿಟ್ಟು ಬುದ್ಧಿ ಕಡಿಮೆ ಇದ್ರ, ವ್ಯವಹಾರಿಕ ತಿಳುವಳಿಕೆ ಕಡಿಮೆ ಇದ್ರ, ವೈಚಾರಿಕತೆ ಕಡಿಮೆ ಇದ್ರ ಇಂಥ ಪರಿಸ್ಥಿತಿ ಹೆಚ್ಚಾಕೈತಿ. ಸೊ ಇಂಥದ್ದಾದಾಗ ಒಮ್ಮೆಲೆ ಸರ್ಪ್ಲಸ್ ಸಪ್ಲೈ ಆಕೈತಿ, ಬೆಲೆ ಕುಸಿತ ಆಕೈತಿ. ಇದು ರೈತರ ಕಡೆಯಿಂದ ಇರುವ ಕಾರಣ. ಆದ್ರೆ ಇನ್ನೊಂದು ಕಡೆ ಕುತಂತ್ರ ಒಂದಿರ್ತದ. ಕುತಂತ್ರ ಯಾರ್ದು? ವ್ಯಾಪಾರಸ್ಥರ ಕುತಂತ್ರ. ವ್ಯಾಪಾರಸ್ಥರು ಅವ್ರು ಅಗ್ದಿ ಕರೆಕ್ಟ್ ಟೈಮ್ ನೋಡ್ಕೊಂಡು ಒಂದು 8 ಅಂಗಡಿ ಬಂದ್ ಇಟ್ಟು ಬಿಡ್ತಾರ. 8 ಅಂಗಡಿ ಇವತ್ತು ಬಂದ್ ಇಟ್ಟು ಬಿಡ್ತಾರ. ಒಂದು 2-3 ಅಂಗಡಿ ಅಟ್ಟ ಚಾಲು ಆಗಿಬಿಡ್ತಾವ. ಹುಯಿ ಅಂತ ಮಾಲ್ ಬಂದಿರ್ತೈತಿ, ತಗೊಳ್ಳೋರ್ ಗತಿ ಇಲ್ಲ, ಮಾಲರೇ ಹುಯಿ ಅಂತ ಬಂದಿರ್ತೈತಿ. ಒಂದು ಇವ್ರು ಕೇಳಿದ ರೇಟಿಗೆ ಕೊಡಬೇಕು, ಇಲ್ಲ ಅಂತ ಮಳಿ ಬರ್ತಿರ್ತೈತಿ, ಮತ್ತೇನೋ ಬಿಸಿಲು ಬಿಡಿತಿರ್ತೈತಿ, ಅವನಲ್ಲಿ ಹಂದಿ ಕಾಟಿರ್ತಾವ್, ನಾಯಿ ಕಾಟಿರ್ತಾವ್ ಶಿಟ್ಯಾಗ ಮಾರ್ಕೆಟ್ದಾಗ. ಅದನ್ನ ಕಾಯ್ಕೋತ್ಕೊಂಡ್ರದು ರೈತರಿಗೆ ಆಗೋದಿಲ್ಲ. ಅವ್ರು ಕೇಳಿದ ರೇಟಿಗೆ ಇವತ್ತು ಕೊಟ್ಟು ಬಿಡ್ತಾರ. ಸೊ ಇವತ್ತೊಂದು ಸ್ಟ್ಯಾಂಡರ್ಡ್ ಪ್ರೈಸ್ ಫಿಕ್ಸ್ ಆಗಿಬಿಡ್ತದೆ. ಏನು 1000 ರೂಪಾಯಿ ಇದ್ದದ್ದು 700 ರೂಪಾಯಿ ಫಿಕ್ಸ್ ಆಗಿಬಿಡ್ತೀವಿ. ನಾಳೆ ಎಲ್ಲರೂ ಬಾಗಲ ತೆಗಿತಾರೆ, ಆದ್ರೂ 700 ರೂಪಾಯಿ ಕಡೆ ಇವ್ರನ್ನ ಮಾರಕ್ ಹಚ್ತಾರೆ. ಇದು ಟ್ರಿಕ್ಸ್. ಇದು ರೈತ ಯಾರ್ದು? ವ್ಯಾಪಾರಸ್ಥರದು. ಈಗ ನಮ್ಮಲ್ಲಿ ಶುಗರ್ ಫ್ಯಾಕ್ಟ್ರಿ ಅವ್ರು ಹಂಗೆ ಮಾಡಿದ್ರು ನೋಡ್ರಿ. ಶುಗರ್ ಫ್ಯಾಕ್ಟ್ರಿಗಳು ಇನ್ನೂ ಆದ್ರೂ ಕೆಲವು ಶುಗರ್ ಫ್ಯಾಕ್ಟ್ರಿ ಚಾಲೂ ಆಗಿಲ್ಲ. ಶುಗರ್ ಫ್ಯಾಕ್ಟ್ರಿಗಳು ಆಕ್ಚುಲಿ ಸೆಪ್ಟೆಂಬರ್ ಎಂಡ್ಗೆ ಅಕ್ಟೋಬರ್ 1ನೇ ವಾರದೊಳಗೆ ಚಾಲೂ ಆಗ್ಲೇಬೇಕು, ಅದು ಪರಂಪರೆ. ಆದ್ರೆ ಅಗ್ದಿ ಇಂಪಾರ್ಟೆಂಟ್ ಕೆಲವು ಹೇಳಬಾರ್ದು ಹೆಸರುಗಳನ್ನ, ತುಂಬಾ ದೊಡ್ಡ ದೊಡ್ಡ ಅಧಿಕಾರದಲ್ಲಿ ಇರುವಂತವ್ರು ಅವ್ರ ಫ್ಯಾಕ್ಟ್ರಿಗಳನ್ನ ಶುರು ಮಾಡ್ಲಿಲ್ಲ. ರೈತನಿಗೆ ಇಂಥ ಒತ್ತಡ ಅಂತಂದ್ರೆ ದಿನ ಕಳೆದಂಗ ಆತನ ಇಲ್ಲಿ ಫಸಲು ಕಬ್ಬು ಹಾಳಾಗ್ತಿರ್ತೈತಿ, ನರಿ ತಿಂತಿರ್ತಾವ, ಬಿದ್ದು ರಸ ಒಣಗ್ತಿರ್ತೈತಿ, ರಸ ಇಳಿತಿರ್ತೈತಿ, ಮುಂದ್ ಖರ್ಚು ಕೈ ಕಟ್ಟಾಗಿ ಬಿಟ್ಟಿರ್ತಾವ, ಸಾಲಗಾರ ಬೆಣ್ಣ ಹತ್ತಿರ್ತಾರ. ಯಪ್ಪ ಯಾವಾಗ ಕೊಟ್ಟಿನಿ ಅಂತ ಇವ, ಮತ್ತೆ ಇವ್ ಯಾವಾಗ ಕೊಟ್ಟಿನಿ? ಅದು ರೈತರ ಎಷ್ಟೊಂದು ಅನಾಹುತ. ಮೊನ್ನೆ ಒಂದಿಷ್ಟು ಘಟನೆ ನಡೆದಾವ, ಹೇಳ್ಬಾರ್ದು, ಆದ್ರೂ ಇವೆಲ್ಲ ನೋವಿನ ಸಂಗತಿಗಳು. ಕೆಲವು ರೈತ ಸಂಘದ ನಾಯಕರೇ ಈ ಸಕ್ಕರೆ ಕೈಗಾರಿಕೆಗಳ ಮಾಲೀಕರೊಂದಿಗೆ
ಒಳ ಒಪ್ಪಂದ ಮಾಡಿಕೊಂಡು ಯಾವುದೋ ಒಂದು ಬೆಲೆ ಸಾಕು, ಇಷ್ಟು ಕೊಟ್ಟರೆ ನೀವು ದೊಡ್ಡದು ಅಂತ ಘೋಷಣೆ ಆಗಿಬಿಡ್ತು. ಅದರ ವಿರುದ್ಧ ಉಳಿದ ರೈತರು ಪ್ರತಿಭಟನೆ ನಡೆಸಿದ್ರು. ರೈತರು ಪ್ರತಿಭಟನೆ ನಡೆಸಿದ್ರು. ಫ್ಯಾಕ್ಟರಿ ಅವ್ರಿಗೆ ಯಾವಾಗ್ಲೂ ಲಾಭಾಣೆ, ಫ್ಯಾಕ್ಟರಿ ಅವ್ರಿಗೆ ಯಾವಾಗ್ಲೂ ಲಾಭಾಣೆ. ಯಾಕಂತಂದ್ರ ಹೇಳಿದ್ನಲ್ಲ, ಒಂದು ಕಬ್ಬಿಗೆ ವಯಸ್ಸು ಹೆಚ್ಚಾದಷ್ಟ ಅದ್ರ ರಿಕವರಿ ರೇಟ್ ಜಾಸ್ತಿ ಆಗ್ತದೆ. ರಿಕವರಿ ರೇಟ್ ಮೊದಲು ಬರೀ ನೀರ್ ಬಂಡಿ ಇರ್ತೈತಿ, ಈಗ ಬರೀ ಸಕ್ಕರೆ ಅಟ್ಟ ಉಳಿತೈತಿ, ಕಬ್ಬಿನ್ಯಾಗ ಸಕ್ಕರೆ ಅಟ್ಟ ಉಳಿತೈತಿ. ಒಂದನೇದು. ಎರಡನೇದು, ಕೇಳಿದಂಗ್ ಕೂಡ ಕಿಡಿತಾರ, ಕೇಳಿದಂಗ್ ಕೂಡ ಕಿಡಿತಾರ. ಎರಡನೇದು, ರೈತ ಇನ್ನೂ ಸಂಕಷ್ಟಕ್ಕೆ ಸಿಲುಕೋದು ಹೆಂಗಂತಂದ್ರ ಅದನ್ನ ಕಟಾವ್ ಮಾಡಿ ಫ್ಯಾಕ್ಟ್ರಿ ಕಳಿಸ್ಬೇಕಾದ್ರ ಇವತ್ತು ನಾವು ಪರಿಸ್ಥಿತಿ ನೋಡಾಕತ್ತೀವಿ. ಮಿನಿಮಮ್ 1/4 ಆಫ್ ಹೀಸ್ ರೆವಿನ್ಯೂ, 1/4 ಕಬ್ಬಿನಿಂದ ಬರುವ ಆದಾಯ ಬರೀ ಅದನ್ನ ಕಟಾವ್ ಮಾಡಿ ಕಳಸಾಕ ಖರ್ಚು ಬರಕತ್ತದ. ಹೌದಾ? ಉಳಿದ 75 ಕೈಗೆ ಬರ್ತೈತಿ. ಅದು ಇಡೀ ವರ್ಷ ಮಣ್ಣು ಹೊತ್ತದಕ್ಕೆ ದೊರೆತಿರುವಂತ ಬೆಲೆ ಪಾಪ. ಬೀಜ ಹಾಕಿದ್ ಬಂತು, ಗೊಬ್ಬರ ಹಾಕಿದ್ ಬಂತು, ನೀರ್ ಹಾಸಿದ್ ಬಂತು, ಅದನ್ನ ಕಾದದ್ದು ಬಂತು. ಹಿಂಗ ರೈತನ ಪರಿಸ್ಥಿತಿ ಬೇಡ. ಸೊ ಇಲ್ಲಿ ಬೆಲೆ ಕುಸಿತಕ್ಕೆ ಕಡವಾಣ ಹಾಕೋದು ಸರ್ಕಾರದ ಉದ್ದೇಶ. ಸರ್ಕಾರವೇ ನೇರವಾಗಿ ರೈತರ ನೆರವಿಗೆಂದು ಮಾರುಕಟ್ಟೆಗೆ ಧಾವಿಸುವ ಪ್ರಕ್ರಿಯೆ ಕನಿಷ್ಠ ಬೆಂಬಲ ಬೆಲೆ ಅಂತ ಹೇಳ್ತೀವಿ. ಲಗಾಣಿ ಅನ್ನಕತ್ತಾರಪ್ಪ. ಈಗ ಲಗಾಣಿ 5,000 ನೋಡ್ರಿ ಮಹೇಶ. 5,000 ಅಂದ್ರೆ ಎಷ್ಟಾದ್ ಗೊತ್ತಾತ? ಒಂದು ಗಾಡಿಗೆ ಸರಾಸರಿ 400 ರೂಪಾಯಿ ಹೋಯ್ತಾತದು. ನನ್ನ ಹೇಳಿದ ಲೆಕ್ಕ ಬರಬರಿ ಐತಿಲ್ಲ, 1/4 ಬರಬರಿ ಐತಿ. ಇದು ಮಿನಿಮಮ್ ಈಗ ಆಗಿರೋ. ಬರ್ತಾ 7,000, 8,000, 10,000 ರೂಪಾಯಿ ಆಗ್ತದ. ಅದು ಫ್ಯಾಕ್ಟ್ರಿ ಕ್ಲೋಸ್ ಆಗೋ ಹೊತ್ತಿಗೆ ಅಂತಂದ್ರೆ 7,000, 8,000 ಒಂದು ಟ್ರಿಪ್ ಶುಗರ್ ಕೇನ್ ಕಳಿಸೋದಕ್ಕ ರೈತ ತನ್ನ ಕೈಯಿಂದ ಕೊಡಬೇಕಾದದ್ದು. ಆ ಕಟಾವ್ ಮಾಡೋರ್ ಬಿಲ್ ಮತ್ತೆ ಫ್ಯಾಕ್ಟ್ರಿ ಕೊಡ್ತದ. ಕೊಡ್ತದ ಅಂದ್ರೆ ಅದು ನಮ್ಮ ಕಡೆಯಿಂದ ತಗೊಂಡು ಅವ್ರು ಕೊಡ್ತದ. ಹೀಗೆ ಬಹಳ ಅನಾಹುತ. ಸೊ ಇದನ್ನ ರೈತರ ಉತ್ಪಾದನಾ ವೆಚ್ಚದ ಕನಿಷ್ಠ 1.5 ಪಟ್ಟು ಬೆಲೆ ಆಧಾರದ ಮೇಲೆ ಲೆಕ್ಕ ಹಾಕಲಾಗ್ತದ ಅಂತ ನಾವು ಮಾಡಿ ನೋಡಿ. ಯಪ್ಪ, ಅವ್ರದ್ದು ಕತಿ ಬೇರೆ ಬಿಡು, ಡ್ರೈವರ್ಗಳದು. ನಾವು ಸಣ್ಣಾಗಿದ್ದಾಗ ನಾನು ಕಂಡ ಮೊದಲ ಹೀರೋ ಅಂತಂದ್ರೆ ಈ ಕಬ್ಬಿಣ ಗಾಡಿ ಹೊಡೆಯುವಂತ ಅವಾಗ ಟ್ರಕ್ಗಳು ಬಹಳ ಇದ್ದು, ಡ್ರೈವರ್ಗಳು. ನಾವು ಎಷ್ಟು ವ್ಯವಸ್ಥೆ ಮಾಡ್ತಿದ್ವಿ ಅಲ್ಲಿ, ಯಾಕಂದ್ರೆ ನಮ್ಮ ತಲೆಯಾಗ ಹಂಗೆ ಫಿಕ್ಸ್ ಆಗಿ ಬಿಟ್ಟಿತ್ತು. ಡ್ರೈವರ್ ಅಂದ್ರೆ ಅಷ್ಟು ದೊಡ್ಡ ದೇವ್ರ ಇದ್ದಂಗ ಅಂತ ಹೇಳಿ. ಟೆಂಪೋದಲ್ಲ, ಇವು ಟ್ರಕ್ ಡ್ರೈವರ್ಗಳು ನಮ್ಮ ಕಬ್ಬು ತುಂಬ್ಕೊಂಡು ಹೋಗೋರು, ಫ್ಯಾಕ್ಟ್ರಿ ಹೋಗೋರು. ಅವ್ರಿಗೆ ಏನು ಬಿಸಿ ಬಿಸಿ ಅಡಿಗೆ, ನಾವು ಇಡೀ ವರ್ಷ ತಿಂತಿರ್ಲಿಲ್ಲ ಅಂತದ್. ನಾವು ಇಡೀ ವರ್ಷ ತಿಂತಿರ್ಲಿಲ್ಲ ಅಂತ ಅಡಿಗೆ ಮಾಡಿ ಆತನಿಗೆ ಉಣ್ಣಾಕ ಇಲ್ಲಿ ಕೊಡ್ಬೇಕು, ಮತ್ತೊಂದು ಗಂಟು ಕಟ್ಟಿ ಕೊಡ್ಬೇಕು ಅವಂಗ ಅಲ್ಲಿ ಫ್ಯಾಕ್ಟ್ರಿಯಾಗ ಉಣ್ಣಾಕ. ಕೇಳುವಂಗಿಲ್ಲ ತೋಡ ಕತಿ, ಅವೆಲ್ಲ ಬೇರೆ ಅದಾವ. 2018-19 ಕೇಂದ್ರ ಬಜೆಟ್ ನೊಳಗೆ ಮಾಜಿ ವಿತ್ತ ಸಚಿವರು ಅರುಣ್ ಜೇಟ್ಲಿ ಈಗಾಗಲೇ ತಮ್ಮ ಜೊತೆ ಇದನ್ನ ಚರ್ಚೆ ಮಾಡಿವಿ. 1.5 ಪಟ್ಟು ಕನಿಷ್ಠ ಬೆಂಬಲ ಬೆಲೆ ನಿಗದಿಪಡಿಸಬೇಕು ಅಂತ ಹೇಳಿದ್ರು. ಅದು ಈಗ ಜಾರಿಯಾಗಿರೋದು ಒಂದು ಲೆಕ್ಕಕ್ಕೆ ರೈತರ ಸುಯೋಗ. ಸೊ ಕೃಷಿ ವೆಚ್ಚ ಈಗ ಬಂತು. CACP ಅನ್ನುವಂಥದ್ದು, CACP ಕಮಿಷನ್ ಫಾರ್ ಅಗ್ರಿಕಲ್ಚರಲ್ ಕಾಸ್ಟ್ಸ್ ಅಂಡ್ ಪ್ರೈಸಸ್. ಇದರ ಶಿಫಾರಸಿನ ಮೇರೆಗೆ ಕನಿಷ್ಠ ಬೆಂಬಲ ಬೆಲೆಯನ್ನ ವರ್ಷದಲ್ಲಿ ಎಷ್ಟು ಬಾರಿ? 2 ಬಾರಿ ನಿಗದಿಪಡಿಸಲಾಗ್ತದೆ. ಒಂದು ಖಾರಿಫ್ಗೆ, ಮತ್ತೊಂದು ರಾಬಿಗೆ. 2 ಬಾರಿ. ಈಗ ರಾಬಿದು ಈಗ 1 ತಿಂಗಳ ಹಿಂದೆ ಘೋಷಣೆ ಆಯ್ತು ನೋಡ್ರಿ. ರಾಬಿದು ಈಗ 1 ತಿಂಗಳ ಹಿಂದೆ ಘೋಷಣೆ ಆಯ್ತು. ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಒಂದು ಶಾಸನಬದ್ಧ ಸಂಸ್ಥೆ. ಸೊ ಇದರ ಸ್ಟೇಟಸ್ ನೋಡ್ಕೊಡಿ. CACPದು 250% ಆಫ್ ಅಗ್ರಿಕಲ್ಚರ್ ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಕಾಸ್ಟ್. ₹1 ಖರ್ಚು ಬಂದೈತಿ ಅಂದ್ರೆ 2.5 ರೂಪಾಯಿ ಅದರ ಬೆಲೆ. 1.5 ಪಟ್ಟು ಹೆಚ್ಚು. ಶೇಕಡಾದೊಳಗ 250%. ಆಕ್ಚುಲಿ ಪರ್ಸೆಂಟ್ 100 ಮ್ಯಾಗ ಹೇಳಬಾರ್ದು ಅಂತಾರ. 1.5 ಟೈಮ್ಸ್ ಅಂತ, ಟೈಮ್ಸ್ ಆಫ್ ದ ಕಾಸ್ಟ್. ಇದನ್ನ ಪಕ್ಕಕ್ಕೆ ಸರಿಸಿ ಇಡ್ಬೇಕು ನೀವು. ಇದನ್ನ ತೆಗೆದಿಟ್ಟು 1.5 ಟೈಮ್ಸ್ ಹಿಂಗ. ಸೊ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಒಂದು ಶಾಸನಬದ್ಧ ಸಂಸ್ಥೆ. ಇದು ಖಾರಿಫ್ ಮತ್ತು ರಬಿ ಋತುಗಳಿಗೆ ಬೆಲೆಗಳನ್ನ ಶಿಫಾರಸು ಮಾಡಲು ಒಂದು ಪ್ರತ್ಯೇಕ ವರದಿಗಳನ್ನ ಸಿದ್ಧಪಡಿಸುತ್ತದೆ ಅಂತ ನಾವು ನೋಡ್ತೀವಿ. ಇನ್ನ ಇದು ಬಹಳ ಮುಖ್ಯ. ಆಗಲೇ ಒಂದು ಪ್ರಶ್ನೆ ಬಂದಿತ್ತು, ತಾವೆಲ್ಲ ನೋಡಿದಿರಿ. ಅಂತ IAS ನಂತ ಪರೀಕ್ಷೆ ಒಳಗ ಅಂತ ಪ್ರಶ್ನೆ ಕೇಳ್ಯಾರ. ಮತ್ತೆ ಬೇರೆ ಕಡೆ ಕೇಳಬಾರದು ಅಂತಿಲ್ಲ. ಸುಮ್ಮನೆ ಇವಿಷ್ಟು ಬೆಳೆ ಕೊಟ್ಟು ಇವುಗಳಲ್ಲಿ ಯಾವುದಕ್ಕೆ ಬೆಂಬಲ ಬೆಲೆ ಇದೆ ಅಥವಾ ಇಲ್ಲ. ಪ್ರಸ್ತುತ CACP 23 ಕೃಷಿ ಉತ್ಪನ್ನಗಳಿಗೆ MSP ಗಳನ್ನ ಶಿಫಾರಸು ಮಾಡ್ತದೆ. 23 ಕೃಷಿ ಉತ್ಪನ್ನಗಳು, ಅಗ್ರಿಕಲ್ಚರ್ ಪ್ರೊಡ್ಯೂಸಸ್. 23 ಅಗ್ರಿಕಲ್ಚರ್ ಪ್ರೊಡ್ಯೂಸಸ್ ಆರ್ ಕವರ್ಡ್ ಅಂಡರ್ MSP. ಐ ಹೋಪ್ ಎಲ್ಲರಿಗೂ ಗೊತ್ತಾಗತೈತಿ, ಎಲ್ಲರೂ ನೋಟ್ ಮಾಡ್ಕೊಳ್ತೀರಿ, ನೆನ್ಪಿಟ್ಕೊಳ್ತೀರಿ. ಇನ್ನ ಇದ್ರೊಳಗೆ ಯಾವ್ಯಾವ ಅದಾವ? 4 ಮೇನ್ ಕ್ಯಾಟಗರಿ. 4 ಮೇನ್ ಕ್ಯಾಟಗರಿ ಒಳಗ ಒಂದೊಂದು ಕ್ಯಾಟಗರಿ ಒಳಗ 5, 7, 4, 3 ಹಿಂಗ ಬೆಳೆಗಳು ಬರ್ತಾವ ಅಥವಾ ಕೃಷಿ ಉತ್ಪನ್ನಗಳು ಬರ್ತಾವ. ಮೊದಲೇದ್ದು ಸೀರಿಯಲ್ಸ್ ಅಂತ ಕರೀತಾರ, ಧಾನ್ಯಗಳು ಅಂತ ಕೂಡ ಹೇಳ್ಬೋದು ನೀವು ಇದನ್ನ. ಸೀರಿಯಲ್ಸ್ ಧಾನ್ಯಗಳು. ಇದ್ರೊಳಗ ಭತ್ತ ಬರ್ತದ, ಗೋಧಿ ಬರ್ತದ, ಮೆಕ್ಕೆಜೋಳ, ಸೋರ್ಗಮ್ ಅಂದ್ರೆ ಜೋಳ, ಮುತ್ತು ರಾಗಿ, ಮಿಲೆಟ್ ರಾಗಿ ಅಂತ ಬರ್ತದ. ಬಾರ್ಲಿ ಗೊತ್ತದ, ಬಾರ್ಲಿ ಅಂದ್ರ ಜವೆ ಗೋಧಿ,
ಮತ್ತು ರಾಗಿ, ನಮ್ಮ ರೆಗ್ಯುಲರ್ ರಾಗಿ. ರಾಗಿ ಯಾರೋ ರಾಗಿ ಅಂತಾದ್ರು, ಇಲ್ಲ ರಾಗಿ. ಸೊ ಇಷ್ಟು ಧಾನ್ಯಗಳು ಅಂದ್ರೆ ಸಾಮಾನ್ಯರು ಎಲ್ಲರೂ ಬಳಸುವಂತ ಆಹಾರ ಧಾನ್ಯಗಳು ಅಂತ ಕರಿಬಹುದು. ಆಹಾರ ಧಾನ್ಯಗಳು 7. ದ್ವಿದಳ ಧಾನ್ಯಗಳು ಒಡೆದ್ರೆ ಎರಡಾಗುವು, 5. ಇವುಗಳನ್ನ ನೀವು ಬೇಳೆಕಾಳುಗಳು ಅಂತಾನು ಕರ್ಕೋಬಹುದು. ಅದು ಮುತ್ತರಾಗಿ ನಾನು ನೋಡಿಲ್ಲ ಮಲ್ಲಿಕಾ, ನೋಡಿಲ್ಲ. ಪರ್ಲ್ ಮಿಲೆಟ್ ಅಂತ ಬರ್ತದೆ, ಪರ್ಲ್ ಮಿಲೆಟ್ ಅಂತ. ಬಹುತೇಕ ನಮ್ಮಲ್ಲಿ ಅಂತೂ ಬೆಳೆಯೋದಿಲ್ಲ, ನಮ್ಮಲ್ಲಿ ಬೆಳೆಯೋದು ಇದೇ ಕರಿ ರಾಗಿ. ಮತ್ತೆ ಇದು ಮುತ್ತಿನಂಗೆ ಇರ್ತದೆ, ಅಷ್ಟು ಕರಗಿರ್ತದೆ, ಅಷ್ಟು ಕರಿ ಮುತ್ತು ಅಂತ ಕರಿಬಹುದು. ಸೊ ಇಲ್ಲಿ ದ್ವಿದಳ ಧಾನ್ಯಗಳು ಅಥವಾ ಪಲ್ಸಸ್ ಅಂತ ಕರಿಬಹುದು. ಒಟ್ಟು 5 ಬೆಳೆಗಳು. ಗ್ರಾಮ್ ಅಂದ್ರ ಯೂಸುವಲಿ ಗ್ರಾಮ್ ಅಂದ್ರೆ ಗ್ರೀನ್ ಗ್ರಾಮ್ ಅಂತ ಹೆಸರು. ಅತಿ ಹೆಚ್ಚು ಖರೀದಿ ಆಗೋದ ಇದ್ರದ. ಅತಿ ಹೆಚ್ಚು ಬೇಳೆಕಾಳುಗಳೊಳಗ ಅತಿ ಹೆಚ್ಚು ಖರೀದಿ ಈ ಹಸಿರು ಬೇಳೆ, ತೂರ್, ತೊಗರಿ, ಮೂಂಗ್ ಅಂದ್ರ ಇವು ಬರ್ತಾವಲ್ಲ, ಚಣ್ಣಂಗಿ ಬ್ಯಾಳಿ, ಉರ್ದ್ ಅಂದ್ರ ಉದ್ದು, ಮಸೂರ್ ಅಂದ್ರ ಕಾಡ್ಲಿ. ಹೌದಲ್ಲ? ಸೊ ಇವಿಷ್ಟು ಏನು ದ್ವಿದಳ ಧಾನ್ಯಗಳ ಖರೀದಿ ಇಲ್ಲಿ ಆಗ್ತದೆ. 7 ಎಣ್ಣೆ ಕಾಳುಗಳು. ಇದರೊಳಗೂ ಕೆಲವು ನಮಗ್ ಗೊತ್ತದವ, ಕೆಲವು ನಮ್ಮ ಪ್ರದೇಶದ್ದು ಅಲ್ಲದ್ದು ಇರ್ತಾವ. 7 ಎಣ್ಣೆ ಕಾಳು. ಆಯಿಲ್ ಸೀಡ್ಸ್. ನೆಲಗಡಲಿ ಗೊತ್ತಾಗ್ತೈತಿ, ನೆಲಗಾಡಲಿ. ದಕ್ಷಿಣದವರು ನೆಲಗಾಡ್ಲಿ ಅಂತಾರ, ನಮ್ಮ ಕಡೆಯವರು ಶೇಂಗಾ ಅಂತಾರ. ಇನ್ನು ಹಳೆ ಮಂದಿ ಬಮ್ಮುಕ್ ಅಂತಾರ. ಇದಕ್ಕೆ ಬಮ್ಮುಕ, ಬೇಮಂಗ ಅಂತ ನಾವು ಸಣ್ಣಾಗಿದ್ದಾಗ ಬಮ್ಮುಕ್ ಹರಿಯಾಕ ಹೋಗೋಣ ಬರ್ರಿ ಅಂತಿದ್ವಿ ನಾವು. ಸೊ ಬಮ್ಮುಕ್ ಅನ್ನೋ ಪದನ್ನು ಕೂಡ ಬಳಕೆ ಅದ ಈ ಕಡೆ ಉತ್ತರ ಕರ್ನಾಟಕದೊಳಗೆ. ನೆಲಗಡಲೆ. ರೇಪ್ಸೈಡ್ ಸಾಸಿವೆ. ಸೋಯಾಬೀನ್ ಗೊತ್ತೈತಿ. ಸೆಸಮ್ ಅಂದ್ರೆ ಯಾವುದು? ಎಳ್ಳು. ಸೆಸಮ್ ಅನ್ನುವಂಥದ್ದು ಎಳ್ಳು. ಸೂರ್ಯಕಾಂತಿ ಗೊತ್ತೈತಿ ಎಲ್ಲರಿಗೂ, ಸನ್ಫ್ಲವರ್. ಕುಂಕುಮ್ ಅಂತ ಬರ್ತೈತಿ ಅಂತ, ಇದನ್ನ ನಾನು ನೋಡಿಲ್ಲ. ಹಂಗ ನೈಗರ್ ಬೀಜ ಅಥವಾ ನೈಜರ್ ಬೀಜ ಅನ್ನುವಂಥದ್ದು ಒಂದೈತಿ. ಇದು ನನಗ ಗೊತ್ತಿಲ್ಲ. ಹುಡುಕಿದ್ರೆ ಸಿಗಬಹುದು, ಬಟ್ ನಮ್ಮ ಪ್ರದೇಶದೊಳಗೆ ಬೆಳಿಲಾರದ ಬೆಳೆಯವು ಯಾವು? ಇವು 2. ಉಳಿದದ್ದು ನಮ್ಗೆ ಗೊತ್ತಿರುವಂತ ಬೆಳೆಗಳು. ಇನ್ನ 4 ವಾಣಿಜ್ಯ ಬೆಳೆಗಳು, ಕಮರ್ಷಿಯಲ್ ಕ್ರಾಪ್ಸ್. 4 ಯಾವು? ಕೊಪ್ರ, ಒಣ ಕೊಬ್ಬರಿ, ಹಸಿಕಾಯಲ್ಲ. ಮತ್ತು ಹಸಿಕಾಯಲ್ಲ, ಒಣ ಕೊಬ್ಬರಿ, ಬಾಬುರಿ ಅಂತಾರೆ ನಮ್ಮ ಕಡೆ. ಒಣ ಕೊಬ್ಬರಿ, ಕಬ್ಬು, ಹತ್ತಿ ಮತ್ತು ಕಚ್ಚಾ ಸೆಣಬು. ಇವಿಷ್ಟು ಏನದಾವ ವಾಣಿಜ್ಯ ಬೆಳೆಗಳ ಕ್ಯಾಟಗರಿ ಒಳಗ ಇವುಗಳನ್ನ ಕನ್ಸಿಡರ್ ಮಾಡ್ತಾರೆ. ಸೊ ಒಟ್ಟು 23 ಬೆಳೆಗಳು, 4 ಕ್ಯಾಟಗರಿಗಳು. MSP ಬಗ್ಗೆ ಮಾಹಿತಿ. ಇನ್ನ ಕೃಷಿ ಸಂಬಂಧಿತ ಹೊಸ ಯೋಜನೆಗಳು. ಸುಮ್ಮನೆ ಹಂಗ ನಿಮಗೆ ಲೇಟೆಸ್ಟ್ ಕಾಫಿ ಟೀ ಇಲ್ಲ, ಅರಿಶಿನ ಇಲ್ಲ. ಮಧ್ಯಾಹ್ನ ನೋಡಕತ್ತಿದ್ವಲ್ಲ ಮಲ್ಲಿಕಾ, ಹಂಗ ಬಹಳಷ್ಟು ಅಂತವ್ ಯಾವು ಇಲ್ಲ. ಕೃಷಿ ಸಂಬಂಧಿ ಹೊಸ ಯೋಜನೆಗಳು. ಪ್ರಧಾನಮಂತ್ರಿ ಕೃಷಿ ಸಂಪದ್ ಯೋಜನೆ ಅನ್ನುವಂಥದ್ದು ಶುರುವಾಯಿತು. ಸೊ ಇದ್ರೊಳಗ ಹೆಸರಿನೊಳಗ ಅರ್ಥ ಐತಿ, ತಾವು ನೋಡಬಹುದು. ಸಂಪದ ಅಂತಂದ್ರೆ ಅಗ್ರೋ ಮರೀನ್ ಪ್ರೊಸೆಸಿಂಗ್ ಅಂಡ್ ಡೆವಲಪ್ಮೆಂಟ್ ಆಫ್ ಅಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಸ್. ಅಗ್ರೋ ಮರೀನ್ ಪ್ರೊಸೆಸಿಂಗ್ ಗೊತ್ತದ ನಿಮಗೆ? ಸಮುದ್ರ ಆಹಾರ, ಅವುಗಳ ಸಂಗ್ರಹ ಮತ್ತು ಸಂಸ್ಕರಣೆ ಮಾಡುವಂಥದ್ದು. ಹಾಗೇನೆ ಡೆವಲಪ್ಮೆಂಟ್ ಆಫ್ ಅಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಸ್. ಸೊ ಕ್ಲಸ್ಟರ್ಗಳು ಒಂದೊಂದು ಪ್ರದೇಶದೊಳಗ ಒಂದಿಷ್ಟು ನಿರ್ದಿಷ್ಟ ಕೃಷಿ ಉತ್ಪನ್ನಗಳ ಸಂಸ್ಕರಣೆ ಮಾಡಕ ಎಲ್ಲಿ ಸಾಧ್ಯ ಐತಲ್ಲ, ಒಂದೊಂದು ಏರಿಯಾದಾಗ ಒಂದೊಂದು ಬೆಳೆಗಳನ್ನ ಹೆಚ್ಚು ಬೆಳಿತಿರ್ತಾರ. ಅಂತ ಏರಿಯಾದೊಳಗ ಇಂಥ ಅಗ್ರೋ ಪ್ರೊಸೆಸಿಂಗ್ ಕ್ಲಸ್ಟರ್ಗಳನ್ನ ಈಗ ಮಾಡಕತ್ತಾರ. ಸೊ ಅದಕ್ಕೆ ಸಂಪದ ಅಂತ ಹೆಸರಿಟ್ಟಾರ. ಓಕೆ. ಆಪರೇಷನ್ ಗ್ರೀನ್ಸ್ ಇದು 2018-19 ಶುರುವಾಗಿರೋ ಕಾರ್ಯಕ್ರಮ. ಇದು ಹಣ್ಣು ತರಕಾರಿ ಸಂಸ್ಕರಣೆಗೆ ಸಂಬಂಧಿಸಿದಂಥದ್ದು. ಹಣ್ಣು ತರಕಾರಿ ಸಂಸ್ಕರಣೆಗೆ ಆಪರೇಷನ್ ಗ್ರೀನ್ಸ್ ಅಂತ. ಮೆಗಾ ಫುಡ್ ಪಾರ್ಕ್ ಯೋಜನೆ ಇದು ಈಗಾಗಲೇ ಬಂದದ. ಕರ್ನಾಟಕದಲ್ಲೂ ಕೂಡ ಹಲವಾರು ಮೆಗಾ ಫುಡ್ ಪಾರ್ಕ್ಗಳು ಸ್ಥಾಪನೆ ಆಗ್ಯಾವ. ತುಂಬಾ ದೊಡ್ಡದು, ತಮಗೆಲ್ಲ ಗೊತ್ತದ. ಫಸ್ಟ್ ಮೆಗಾ ಫುಡ್ ಪಾರ್ಕ್ ಇನ್ನು ತುಮಕೂರು ಶುರುವಾಯ್ತು. ಈಗ ಕಲಬುರಗಿ ಒಳಗ ಶುರುವಾಗ್ಯದ. ಈ ನಮ್ಮ ಬಾಗಲಕೋಟ್ ನವನಗರದೊಳಗೆ ಶುರುವಾಗ್ಯದ. ಹಿಂಗ ಅಲ್ಲಲ್ಲೇ ಹೊಸ ಮೆಗಾ ಫುಡ್ ಪಾರ್ಕ್ಗಳು ಶುರುವಾಗ್ಯಾವ. ಹಾಗೆ ರಾಷ್ಟ್ರೀಯ ಆಹಾರ ಭದ್ರತಾ ಅಭಿಯಾನ ಇದು ಅಭಿಯಾನ ಆಗಿ ಶುರುವಾದದ್ದು 2007-8ರಲ್ಲಿ, ಕಾಯ್ದೆಯಾಗಿ ರೂಪುಗೊಂಡದ್ದು 2013ರಲ್ಲಿ. ಹೌದಾ? ಆಹಾರ ಭದ್ರತಾ ಕಾಯ್ದೆ ಅಂತ ಆಗಿ ಈಗ ಅದನ್ನ ಮೀಟ್ ಮಾಡಾಕಾದ್ರೂ ಸರ್ಕಾರ ಕಡ್ಡಾಯವಾಗಿ ಆಹಾರ ಧಾನ್ಯಗಳನ್ನ ಖರೀದಿಸಲೇಬೇಕು ಅನ್ನುವಂತ ಈ ಕಾಯ್ದೆ ಹೇಳ್ತದೆ. ಸೊ ಈಗ MSP ಅಡಿಯಲ್ಲಿ ಕೊಂಡಿರುವಂತಹ ಉತ್ಪನ್ನಗಳನ್ನ ಸಾಮಾನ್ಯವಾಗಿ ಯಾವುದಕ್ಕ ಬಳಸ್ತಾರ ಅಂತ ಕೇಳಿದ್ರೆ, ಒಂದು PDS ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್, ರೆಗ್ಯುಲರ್ ಅಕ್ಕಿ ಗೋಧಿ ಏನ್ ಕೊಡ್ತಾರ ಅದು. ಇನ್ನ ಉಳಿದ ಸಂದರ್ಭದೊಳಗೆ ಈ ಮತ್ತೆ ಬ್ಯಾಳಿ ಕಾಳನ್ನು ತಗೊಂಡು ಏನ್ ಮಾಡ್ತಾರ್ರಿ? ಬ್ಯಾಳಿ ಕಾಳು ಸಹಿತ ರೇಷನ್ದೊಳಗ ತೊಗರಿ ಬಾಳಿ ಪ್ಯಾಕೆಟ್ ಬರ್ತದ್ದು ಗೊತ್ತೈತೆ ನಿಮ್ಗೆ? ತೊಗರಿ ಬ್ಯಾಳಿ, ಕೆಲವು ಸಲ ಹೆಸರು ಕಾಳು, ಅವನ್ನೆಲ್ಲ ಮಾರ್ತಾರ. ರೇಷನ್ ಅಂಗಡಿ ಮೂಲಕ ಮಾರ್ತಾರ. ಇನ್ನು ಕೆಲವು ಸಲ ಓಪನ್ ಮಾರ್ಕೆಟ್ ಒಳಗೆ ಅದಕ್ಕೆ ಮತ್ತೆ ಹೊಳ್ಳಿ ಬೆಲೆ ಚಲೋ ಸಿಕ್ಕ್ರ
ಅಲ್ಲಿ ಮಾರ್ಕೊಂಡು ಸರ್ಕಾರ ರೊಕ್ಕ ತಗೋತದ. ಸೊ ಹಿಂಗ್ ಒಟ್ಟಿನೊಳಗ ಅದರ ಉಪಯೋಗವನ್ನ ಅದು ಮಾಡ್ಕೋತದ. ರಾಷ್ಟ್ರೀಯ ಕೃಷಿ ವಿಕಾಸ್ ಯೋಜನಾ ಇದು 2007-8 ಕಾರ್ಯಕ್ರಮ. ಕೃಷಿ ವಿಕಾಸ್ ಹೆಸರಿನೊಳಗ ಅರ್ಥ ಕೃಷಿ ಅಭಿವೃದ್ಧಿಗಾಗಿ ಹಲವಾರು ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳಲಾಗ್ಯದ. ಹಂಗೆ ರಾಷ್ಟ್ರೀಯ ಎಣ್ಣೆಕಾಳು ಮತ್ತು ತಾಳೆ ಬೆಳೆಗಳ ಯೋಜನೆ ಅನ್ನುವಂಥದ್ದನ್ನ ಆರಂಭಿಸಲಾಗ್ಯದ. ಇತ್ತೀಚೆಗೆ ನಾನು ಕೇಳಕತ್ತೀನಿ, ಈ ಒಂದು ಎಣ್ಣೆಕಾಳಂತೂ ನಮ್ಮಲ್ಲಿ ಏನ್ ಗಜಮ್ನಿತ್ರು ಉತ್ಪಾದನೆ ಹೆಚ್ಚಾಗವಲ್ದು. ಈ ತಾಳೆ ಬೆಳೆ ಅಂತಂದಾಗ ಬಹಳಷ್ಟು ಜನ ಅದು ನಮ್ಮಲ್ಲಿ ಏನ್ ಕೆಲಸ ಆಗೋದಿಲ್ಲ ಬಿಡ್ರಿ ಹಿಂಗೆಲ್ಲ ಅಣ್ತಾ ಇದ್ರು. ಆದ್ರ ಈಗ ಕೆಲವ್ರದ್ದು ಈಲ್ಡ್ ಬರಕ್ ಚಾಲು ಆಗ್ಯದ ಮತ್ತು ಅದರ ಸಲುವಾಗಿ ಒಂದು ಮಾರ್ಕೆಟಿಂಗ್ ವ್ಯವಸ್ಥೆ ಎಸ್ಟಾಬ್ಲಿಷ್ ಆಗ್ಯದ. ಸೊ ಬಹಳ ಒಳ್ಳೆಯ ರೈತನಿಗೆ ಒಳ್ಳೆಯ ಆದಾಯ ಸಿಗಾಕತ್ತದ ತಾಳೆ ಬೆಳೆ ಅಂದ್ರೆ ಗೊತ್ತೈತಲ್ಲ, ಪಾಮ್ ಟ್ರೀ ಅಂತ ಬರ್ತಾವ. ಪಾಮ್ ಟ್ರೀ ಅನ್ನುವಂಥವು ತೇಟ ಸಿಂಧಿ ಗಿಡದಂಗ ಇರ್ತಾವ. ಸಿಂಧಿ ಟಾಡಿ ಏನಂತೀರಿ ಟಾಡಿ ಏನು ಟ್ರೀ ಅಂತ ಇರ್ತಾವಲ್ಲ ಸಿಂಧಿ ಗಿಡ. ತೇಟ್ ಹಂಗ ಇರ್ತೈತಿ. ಸಿಂಧಿ ಗಿಡಕ್ಕಿಂತ ದಪ್ಪ, ಅದಕ್ಕಿಂತಲೂ ಹೆಚ್ಚು ದಟ್ಟ ಗರಿ ಇರ್ತಾವ. ಅದಕ್ಕೆ ಬಂದಂಗಣ ಇದಕ್ಕೂ ಸೀಡ್ಸ್ ಬರ್ತಾವ, ಫ್ರೂಟ್ಸ್ ಆಗ್ತಾವ, ಸೀಡ್ಸ್ ಆಗ್ತಾವ. ಅವನ್ನ ತಗೊಂಡು ಅರ್ದು ಎಣ್ಣೆ ತೆಗಿತಾರ. ಇಂಡೋನೇಷ್ಯಾ ಜಗತ್ತಿನಾಗ ಅತಿ ಪ್ರಸಿದ್ಧ ಐತಿ. ನಾವು ಅಲ್ಲಿಂದ ತರ್ಸ್ಕೊತಿರ್ತೀವಿ. ಬಟ್ ಆಗಾಗ ಆ ದೇಶ ಇಂಡಿಯಾದ ಜೊತೆ ಕಿರಿಕಿರಿ ಮಾಡ್ತೈತಿ. ತಾಳೆ ಅಲ್ಲ ಮಲ್ಲಿಕಾ, ತಾಳಿ ಇರುವುದು ನಿಮ್ಮ ಕೊರಳಲ್ಲಿ, ಆದರೆ ತಾಳೆ ಇರುವುದು ಹೊಲದಲ್ಲಿ. ತಾಳೆ ಬೆಳೆ ಅಂತ. ತಾಳೆ ಇಸ್ ಪ್ಲಾಂಟ್. ಇಟ್ ಇಸ್ ಎ ಪ್ಲಾಂಟ್. ಪಾಮ್ ಟ್ರೀ ಅದನ್ನ ಇಲ್ಲಿ ಬರ್ದಿಂಗಲ್ಲ, ಇದೇ ಮತ್ತೇನು ಪಾಮ್ ಟ್ರೀ ಅಂತ ಹುಡುಕ್ಯಾಡ್ರೆ ಸಿಗ್ತೈತಿ ನೋಡ್ರಿ ಪಾಮ್ ಟ್ರೀ. ಸಾರಿಗಿರಿ ಹೇಳಿದ್ರ ನೋ ಚಾನ್ಸ್. ಮಣ್ಣು ಆರೋಗ್ಯ ಅಭಿಯಾನ, ಈಗಂತೂ ನಿಮಗ ಮಣ್ಣು ಆರೋಗ್ಯ ಅಭಿಯಾನದಡಿ ಒಳಗ ಒಂದು ಮಣ್ಣಿನ ಕಾರ್ಡ ಕೊಡ್ತಾರೆ. ಸಾಯಿಲ್ ಹೆಲ್ತ್ ಕಾರ್ಡ್ ಅಂತ ಮಾಡ್ಯಾರ. ಸೊ ಬಂದು ಚೆಕ್ ಮಾಡ್ತಾರೆ. ಇದೆಲ್ಲ ಈಗ ರೈತರಿಗೆ ಸಿಂದ್ರಿಗೆ ಕಸಬರಿಗೆ ಬಹಳ ಬಳಸ್ತಿದ್ರು ಮಹೇಶ ರೈತ. ಸೊ ಇವೆಲ್ಲ ಹೊಸ ಕಾರ್ಯಕ್ರಮಗಳು ನೋಡಿ. ಇಲ್ಲಿ ರಾಷ್ಟ್ರೀಯ ಸುಸ್ಥಿರ ಕೃಷಿ ಅಭಿಯಾನ, ನ್ಯಾಷನಲ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಕ್ಯಾಂಪೇನ್, ಇದ ಮೋಸ್ಟ್ ಇಂಪಾರ್ಟೆಂಟ್ ಬೇಕಾಗಿರುವಂಥದ್ದು. ಮೋಸ್ಟ್ ಇಂಪಾರ್ಟೆಂಟ್ ಸಸ್ಟೈನಬಲ್ ಅಗ್ರಿಕಲ್ಚರ್. ನಾವು ಅಗ್ರಿಕಲ್ಚರ್ ಅನ್ನು ಇಂದಿದ್ದು ನಾಳೆ ಹೋಗವ್ರದೀವಿ ಅನ್ನೋ ರೀತಿ ಒಳಗೆ ಮಾಡಿದ್ವಿ ಅಂತಂದ್ರೆ ಭೂಮಿ ಹಾಳಾಗ್ತದ, ರೈತನು ಹಾಳಾಗ್ತದೆ. ಆ ಸುಸ್ಥಿರ ಸಸ್ಟೈನಬಲ್ ಅಗ್ರಿಕಲ್ಚರ್ ಅಂತ ಮಾಡಿದ್ರೆ ಭೂಮಿ ಉಳಿತದ, ರೈತನು ಉಳಿತ. ದಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್. ಸೊ ಇದನ್ನ ನಾವೀಗ ಹೆಚ್ಚು ಕಡಿಮೆ ಏನಂತ ನೋಡಕತ್ತೀವಿ, ಸಾವಯವ ಕೃಷಿ, ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ನೋಡಕತ್ತೀವಿ. ಆರ್ಗ್ಯಾನಿಕ್ ಫಾರ್ಮಿಂಗ್. ಸೊ ಸರ್ಕಾರ ಇದಕ್ಕಾಗಿ ಸಾಕಷ್ಟು ಬೆಂಬಲವನ್ನು ಕೂಡ ನೀಡ್ತಾ ಇದೆ. ಕ್ಯಾಂಪೇನು ಚೆನ್ನಾಗಿದೆ ಮತ್ತು ರೈತರಿಗೂ ಈಗ ಅರಿವಾಗಕತ್ತದ. ಯಪ್ಪೋ ಲಾಂಗ್ ಟರ್ಮ್ ದಾಗ ನಾವು ಬದುಕಬೇಕು ಅಂತಂದ್ರೆ ಈ ಕೆಮಿಕಲ್ ಫಾರ್ಮಿಂಗ್ ನಮ್ಮನ್ನ ಕೈ ಹಿಡಿಯೋದಿಲ್ಲ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಥವಾ ಅಟ್ ಲೀಸ್ಟ್ ಎ ಬ್ಯಾಲೆನ್ಸ್ಡ್ ಕೈಂಡ್ ಆಫ್ ಥಿಂಗ್ ಅಂತ. ರೈತರ ಆದಾಯ ದ್ವಿಗುಣಗೊಳಿಸುವ ಕಾರ್ಯಕ್ರಮ ನಮ್ಮ ಮೋದಿ ಅವರು ಅನ್ಕೊಂತ ಬಂದಾರ. ಇಲ್ಲಿವರೆಗೂ ಆಗಿಲ್ಲ, ಮುಂದೆ ಆಕೈತೇನು ನೋಡ್ಬೇಕು. ನಾನಂತೂ ಆಶಾವಾದಿ ಅದೀನಿ. ಆಕೈತಿ. ಒನ್ ಫೈನ್ ಡೇ ಇಟ್ ವಿಲ್ ಹ್ಯಾಪನ್. 2ನೇ ಹಸಿರು ಕ್ರಾಂತಿ 11ನೇ ಪಂಚವಾರ್ಷಿಕ ಯೋಜನೆಯಿಂದ ಶುರುವಾಗಿದೆ. ಸೊ ಒಂದು ಲೆವೆಲ್ಗೆ ಬಂದ್ವಿ. ಇನ್ನು ಮತ್ತೆ ಮುಂದಿನ ಹೆಂಗ ಅನ್ನೋದು 2ನೇ ಹಸಿರು ಕ್ರಾಂತಿ ಯಾವಾಗಿನಿಂದ ಶುರುವಾಯಿತು ಪ್ರಶ್ನೆ ಬರಬಹುದು. ನೆನ್ಪಿಟ್ಕೊಡ್ರಿ, 11ನೇ ಪಂಚವಾರ್ಷಿಕ ಯೋಜನೆಯಿಂದ ನಾವು ಈಗ 2ನೇ ಹಸಿರು ಕ್ರಾಂತಿಯ ಹಂತದಲ್ಲಿದ್ದೇವೆ. ಈಗ ಯಾಕಂದ್ರೆ 1ನೇ ಹಸಿರು ಕ್ರಾಂತಿ ಒಳಗೆ ಏನಿತ್ತು ಉದ್ದೇಶ? ಮಮ್ಮ ತಯಾರು ಮಾಡೋದಿತ್ತು. ಊಟ ಮೊದಲು. ಅದಕ್ಕಾಗಿ ಅವಾಗ ದ ಫೋಕಸ್ ವಾಸ್ ಆನ್ ವೀಟ್ ಅಂಡ್ ರೈಸ್. ಆದ್ರೆ ಈಗ ಬರೀ ವೀಟ್ ಅಂಡ್ ರೈಸ್ ಆದ್ರೆ ನಡೆಯೋದಿಲ್ಲ. ಕ್ರಾಪ್ ಡೈವರ್ಸಿಫಿಕೇಶನ್ ಅನ್ನೋದಕ್ಕೆ ಈಗ ಹೆಚ್ಚಿನ ಆದ್ಯತೆ ಸಿಕ್ಕದ. ಕಾಮರ್ಷಿಯಲೈಸೇಷನ್ ಆಫ್ ಅಗ್ರಿಕಲ್ಚರ್ ಅನ್ನೋದು ಈಗ ಹೆಚ್ಚಿನ ಆದ್ಯತೆ ಸಿಕ್ಕದ. ಅಂಡ್ ಕನ್ಸಿಡರಿಂಗ್ ಅಗ್ರಿಕಲ್ಚರ್ ಆಸ್ ಅನ್ ಇಂಡಸ್ಟ್ರಿ ಈಗ ಹೆಚ್ಚಿನ ಆದ್ಯತೆ ಸಿಕ್ಕದ. ಕೃಷಿ ಕ್ರಾಂತಿಗಳು ಎಲ್ಲರಿಗೂ ಭಯಪಟ್ಟದವು, ಅದಕ್ಕೆ ಎಚ್ ನೋಡೋ ಅವಶ್ಯಕತೆ ಇಲ್ಲ. ಶ್ವೇತ ಕ್ರಾಂತಿ ಹಾಲು, ಹಳದಿ ಕ್ರಾಂತಿ ಎಣ್ಣೆಕಾಳು, ನೀಲಿ ಕ್ರಾಂತಿ ಮೀನು ಮತ್ತು ಸಾಗರೋತ್ಪನ್ನ, ಸುವರ್ಣ ಕ್ರಾಂತಿ ಗೋಲ್ಡನ್ ಜೂಬಿಲಿ ಏನು ರೆವಲ್ಯೂಷನ್ ತೋಟಗಾರಿಕೆ ಬೆಳೆಗಳು ಮತ್ತು ಜೇನು, ಗುಲಾಬಿ ಕ್ರಾಂತಿ ಪಿಂಕ್ ರೆವಲ್ಯೂಷನ್ ಈರುಳ್ಳಿ, ಕೆಂಪು ಕ್ರಾಂತಿ ಮಾಂಸ ಮತ್ತು ಟೊಮೆಟೊ. ನೋಡ್ರಿ, ಎರಡು ಕೂಡೆ ಇಟ್ರ ಅದು ಇದು ಯಾವ್ದಂತ ಗೊತ್ತಾಗೋದಿಲ್ಲ. ಏನ್ ಹಾಕಿದೇವ ಮಲ್ಲಿಕಾ? ಸುವರ್ಣ ಕ್ರಾಂತಿ ಏನಾಯ್ತು? ಸುಮ್ಮನೆ ಹಂಗೆ ಫೋಟೋ ತಕೊಂಡು ಇಟ್ಕೊಂಡ್ಯಾ ಅಲ್ಲ ಇವ್ರ? ಓಕೆ, ಇವೆಲ್ಲ ಒಟ್ಟು ಕ್ರಾಂತಿಗಳು ಆಗಾಕತ್ತಾವ. ಆಗ್ಯಾವ, ಸುಮಾರಷ್ಟು ಆಗ್ಯಾವ, ಉಳಿದದ್ದು ಸಣ್ಣಂಗೆ ಹಾಕೋದು ಹೊಂಟವು. ಬೆಳ್ಳಿ ಕ್ರಾಂತಿ ನೋಡ್ರಿ, ಸಿಲ್ವರ್ ರೆವಲ್ಯೂಷನ್. ಸಿಲ್ವರ್ ಫೈಬರ್ ಬೇರೆ, ಸಿಲ್ವರ್ ಬೇರೆ, ಗೋಲ್ಡನ್ ಬೇರೆ, ಗೋಲ್ಡನ್ ಫೈಬರ್ ಬೇರೆ, ಹೌದಿಲ್ಲ? ಸೊ ಬೆಳ್ಳಿ ಕ್ರಾಂತಿ ಮೊಟ್ಟೆ ಮತ್ತು ಕುಕ್ಕುಟ ಉತ್ಪನ್ನ. ನಮ್ಮ ಮಹೇಶನ್ ಫೇವ್ರೇಟ್. ಸೊ ಅವ್ ಒಬ್ಬನ ಸಲುವಾಗಿನ ಈ ಕ್ರಾಂತಿ ಮಾಡ್ಯಾರ ಇಂಡಿಯಾದೊಳಗೆ. ಮಹೇಶ್ ಅಣ್ಣ ಅವಂಗ ಈ ಕ್ರಾಂತಿ ಮಾಡ್ಯಾರ ಇಡೀ ಇಂಡಿಯಾದೊಳಗೆ. ಬೂದು ಕ್ರಾಂತಿ ರಸಗೊಬ್ಬರ ಉತ್ಪಾದನೆ, ಹೌದಲ್ಪ? ಮತ್ತೆ ಹೌದಾ ಇಲ್ಲ? ಕಂದು ಕ್ರಾಂತಿ
ಇವು ಬಹಳ ಕೂಡ್ಕೊಂಡವ್, ಅದಕ್ಕೆ ಕೆಲವು ಸಲ ಗದ್ದಲ ಹಿಡಿತದ. ನೋಡ್ರಿ ಇಲ್ಲಿ ಕಂದು ಕ್ರಾಂತಿ, ಗ್ರೇ ರೆವಲ್ಯೂಷನ್ ಅಂತ. ಚರ್ಮ ಉತ್ಪನ್ನಗಳು, ಇದು ಇದು ಏನು ಏನ್ ಅನ್ಬೇಕು ಇದಕ್ಕೆ? ಕಂದು ಅಂತಂದ್ರೆ ಕುಕ್ಕುಟ ಅಂದ್ರೆ ಕೋಳಿ, ಪೂಜಾ ಕುಕ್ಕು ಅಂತ ಕೋಳಿ, ಕುಕ್ಕುಟ ನೋಡ್ರಿ. ಕುಕ್ಕುಟ ಕುಕ್ಕುಟ ಅಂದ್ರೆ ಕೋಳಿ. ಬ್ರೌನ್ ಕ್ರಾಂತಿ, ಯಾ. ಸೊ ಬ್ರೌನ್ ರೆವಲ್ಯೂಷನ್ ನೋಡ್ರಿ. ಬ್ರೌನ್ ಬೇರೆ, ಗ್ರೇ ಬೇರೆ, ಬ್ಲ್ಯಾಕ್ ಬೇರೆ, ಮೂರು ಬರೆದು ಇಟ್ಕೊಂಡ್ಬಿಡ್ರಿ, ಕನ್ಫ್ಯೂಸ್ ಇಡ್ತಾವ. ಬ್ರೌನ್ ಯಾವ್ದಪ್ಪ ಅಂತ ಕೇಳಿದ್ರೆ ಚರ್ಮದ ಉತ್ಪನ್ನಗಳು, ಲೆದರ್ ಪ್ರಾಡಕ್ಟ್ಸ್. ಅಸಾಂಪ್ರದಾಯಿಕ ಶಕ್ತಿಯ ಮೂಲಗಳು, ಕೋಕೋ ಉತ್ಪಾದನೆ. ಕೋಕೋ ಅರಣ್ಯ ಪ್ರದೇಶದೊಳಗೆ ಕೋಕೋ ಗಿಡಗಳನ್ನು ಬೆಳೆದು ಸೊ ಚಾಕ್ಲೇಟು ಅದ್ರೊಳಗೆ ಇದ್ರೊಳಗೆ ಬಳಸ್ತಾರೆ. ಅದನ್ನ ಒಂದು ಮೂಣಿ ಮತ್ತೇರಿಸುವಂತ ಇದದು ಪ್ಲಾಂಟೇಶನ್. ದುಂಡನೆಯ ಕ್ರಾಂತಿ ಉಳ್ಳಾಗಡ್ಡಿಗೂ ಅನ್ಬೋದಿತ್ತು, ಬಟ್ ಅದಕ್ಕೆ ಅಂದಿಲ್ಲ. ಅದಕ್ಕೆ ಏನ್ ಮಾಡ್ಕೊಂಡಾರ? ಪಿಂಕ್ ಅಂತ ಮಾಡ್ಕೊಂಡಾರ. ಪಿಂಕ್ ಹೌದಲ್ಲ ಅದು? ಗುಲಾಬಿ ಕ್ರಾಂತಿ, ಈರುಳ್ಳಿ. ಆದ್ರೆ ಇನ್ನೊಂದು ದುಂಡು ಇದ್ದದಕ್ಕ ಆಲೂಗಡ್ಡೆ. ನೋಡ್, ನನ್ನ ತಿಳುವಳಿಕೆ ಮಟ್ಟಿಗೆ ಆಲೂಗಡ್ಡಿ ಬರೀ ದುಂಡಿಗಿರೋದಿಲ್ಲ. ಆಕ್ಚುಲಿ ಓಕೆ, ಏನೋ ಬೇರೆ ಹೆಸರು ಇಡ್ಬೇಕಾಗಿತ್ತು. ಯೂಸ್ವಲಿ ಎಗ್ ಸೇಫ್ ಇರ್ತಾವ, ಮತ್ತೆ ಹಿಂಗಿರ್ತಾವ ಆಲೂಗಡ್ಡೆ ಅಂದ್ರೆ, ಹೌದಲ್ಲ? ದುಂಡ್ ಅಂದ್ರೆ ಹೆಂಗಿರ್ಬೇಕಪ್ಪ? ದುಂಡಗ ನೋಡ್ರಿ, ನಾ ಎಷ್ಟು ಚಂದ ತೆಗಿದ್ನಿ. ಇಂಥ ಆಲೂಗಡ್ಡೆ ಎಲ್ಲರೂ ಸಿಕ್ಕೈತೆ ನಿಮ್ಗೆ? ಇಲ್ಲ, ಸಿಗಂಗಿಲ್ಲ. ಸೊ ಇದು ಆಲೂಗಡ್ಡೆ ಆದ್ರೆ ಇದು ಏನು? ಇದು ಈರುಳ್ಳಿಗೆ. ಇದು ದುಂಡನೆ ಕ್ರಾಂತಿ. ಏನಂತಾರ? ರೌಂಡ್ ರೆವಲ್ಯೂಷನ್ ಅಂತೆ. ಕಪ್ಪು ಕ್ರಾಂತಿ ಜಗ್ಗ ಸಲ ಕೇಳ್ಯಾರ. ಪೆಟ್ರೋಲಿಯಂ ಬಹಳ ಸಲ ಕನ್ಫ್ಯೂಸ್ ಮಾಡ್ಕೊಳ್ಳೋದು. ಈ ಕಪ್ಪು ಕ್ರಾಂತಿಯನ್ನ ಕನ್ಫ್ಯೂಸ್ ಎದ್ರ ಜೊತೆಗೆ ಮಾಡ್ಕೋತೀರ? ಕೋಲ್ ಜೊತೆ. ಕಲ್ಲಿದ್ಲು ಎರಡು ಆಪ್ಷನ್ ಕೊಟ್ಟು ಬಿಡ್ತಾರ. ಪೆಟ್ರೋಲಿಯಂ ಮತ್ತು ಕಲ್ಲಿದ್ಲು ಕೊಟ್ಟು ಬಿಡ್ತಾರ ಎಲ್ಲರಿಗೂ. ಪೆಟ್ರೋಲ್ಗಿಂತಲೂ ಕಲ್ಲಿದ್ಲು ಕರ್ರಗ ಕಾಣೋದ್ರಿಂದ ಅದಕ್ಕೆ ಉತ್ತರ ಒಗೆದು ಬಿಡ್ತಾರೆ. ಬಟ್ ಕಲ್ಲಿದ್ದಲು ಸಲುವಾಗಿ ಭಾರತದೊಳಗ ಕ್ರಾಂತಿ ಅಂತ ಇಲ್ಲ, ಅಥವಾ ಅದಕ್ಕೊಂದು ಹೆಸರು ಕೊಟ್ಟಿಲ್ಲ. ಎಸ್. ಸೊ ಈ ಪೆಟ್ರೋಲಿಯಂ ಕಚ್ಚಾ ತೈಲ ಇದ್ದಾಗ ಕೆಟ್ಟ ಕರ್ರಗಿರ್ತದೆ. ಇನ್ನು ಕಲ್ಲಿದ್ಲು ಬೇಕು, ಅದಕ್ಕಿಂತ ಕರ್ರಗಿರ್ತದೆ. ಇದು ಸುವರ್ಣ ನಾರಿನ ಕ್ರಾಂತಿ. ಸೆಣಬು ಅಟ್ಟು ಕರ್ರಗಿದ್ದದ್ದು ಹೆಣ್ಮಕ್ಳನ್ನ ಚಂದ ಮಾಡ್ತದ. ಹೆಣ್ಮಕ್ಳು ಹಚ್ಕೊಳ್ಳೋ ಬಹುತೇಕ ಕಾಸ್ಮೆಟಿಕ್ಗಳು ಪೆಟ್ರೋಲಿಯಂ ಮೇಡ್ ಅನ್ನುವಂಥದ್ದು ಗೊತ್ತಿರ್ಬೇಕು. ಅದು ನೀವು ಹಚ್ಕೊಳ್ಳೋ ಲಿಪ್ಸ್ಟಿಕ್, ಆಮೇಲೆ ಏನು ಉಳಿದದ್ದು ಕ್ರೀಮ್ಗಳು, ಸುಡುಗಾಡೆಲ್ಲ, ಅವೆಲ್ಲಾನು ಮೆಜಾರಿಟಿ ವ್ಯಾಸ್ಲಿನ್. ನಾವಂತೂ ಅದಕ್ಕಾಗಿ ಅವತ್ತು ಉಸಾಬರಿಗೆ ಹೋಗೋದಿಲ್ಲ. ಬೇಡ ವ್ಯಾಸ್ಲಿನ್ ಸಹಿತ ಹಚ್ಚೋದಿಲ್ಲ ನಾನು. ಹೇಳಿ ಅದು ಮತ್ತೆ ಆಕ್ಚುಲಿ ಹೀಟ್ ಆಗ್ತಾವ. ತೂ ಯಪ್ಪ ಅಂದ್ರೆ ಇಟ್ ಇಸ್ ರಿಯಾಲಿಟಿ ಮಲ್ಲಿಕಾಜಿ. ಸೊ ಅದಕ್ಕಾಗಿ ಇನ್ನು ಮುಂದೆ ಹುಷಾರ್ ಅಂತ. ಸೊ ಸುವರ್ಣ ನಾರಿನ ಕ್ರಾಂತಿ ನೋಡ್ರಿ. ಸೆಣಬು ನೋಡಿವಿ, ಪ್ರಶ್ನೆ ಬಂದಾವ. ಆಗ್ಲೇ ನೋಡಕತ್ತಿದ್ವಿ. ಬೆಳ್ಳಿ ಕ್ರಾಂತಿ, ತತ್ತಿ ಮತ್ತು ಕುಕ್ಕುಟ. ಬೆಳ್ಳಿ ಅಂದ್ಬಿಟ್ಟು ಅಂದ್ರೆ ಮಹೇಶ್ ನೆನಪಾಗ್ಬೇಕು ನಿಮ್ಗೆ ಎಕ್ಸಾಮ್ದಾಗ. ಬೆಳ್ಳಿ ಅಂದ್ ಕೂಡಲೇ ಅಂದ್ರೆ ಮಹೇಶ್ ಪತ್ತ ಅಂತ ಉತ್ತರ ಅಲ್ಲಿ ಕೊಟ್ಟಿದ್ರಂದ್ರೆ ಆಪ್ಷನ್ ಅದನ್ನ ಹಾಕಿಬೇರಿ. ಬೆಳ್ಳಿ ನಾರಿನ ಕ್ರಾಂತಿ ಅಲ್ಲ, ಇದು ರಜತ ಕ್ರಾಂತಿ. ಅದು ಯಾವುದು? ಸಿಲ್ವರ್ ರೆವಲ್ಯೂಷನ್. ಇದು ಸಿಲ್ವರ್ ಫೈಬರ್. ಕೇಸರಿ ಕ್ರಾಂತಿ ಇದು ಇತ್ತೀಚಿಂದು. ರಜತ ಅಂದ್ರೂ ಬೆಳಗ, ಅದನ್ನು ನಾವು ಸಿಲ್ವರ್ ಅಂತ ಕರಿತೀವಿ. ಸಿಲ್ವರ್ ಜುಬಿಲಿ ಅಂತ ಹೇಳ್ತೀವಲ್ಲ, ಸೇಮ್ ಮೀನಿಂಗ್. ಬೆಳ್ಳಿ ರಜತ ಎರಡು ಒಂದ. ಕೇಸರಿ ಕ್ರಾಂತಿ ತುಂಬಾ ಇತ್ತೀಚಿಂದು. ಹೊಸ ಇಂಧನ ಮೂಲಗಳು, ಸೌರಶಕ್ತಿ, ಅಣುಶಕ್ತಿ, ಪವನ ಶಕ್ತಿ ಇತ್ಯಾದಿ. ಇವು ನಿಮಗಿರುವ ಕ್ರಾಂತಿಗಳು. ಇನ್ನ ಭಾರತದೊಳಗಿನ ನೀರಾವರಿ ಒಂಚೂರು ಹಂಗ ಜಲಕ ನೋಡಿ ಬರೋಣ ಅಂತಂದ್ರ ಈ ಚಿತ್ರ ಏನು ಅಂತ ನಿಮಗ್ ಗೊತ್ತಿರ್ಬೇಕು. ಏನಂತಾರ ಇದಕ್ಕ? ಈ ನೀರಾವರಿಗೆ ಏನಂತಾರಪ್ಪ? ಸ್ಪ್ರಿಂಕ್ಲರ್ ಅಂತ ಕರೀತಾರೆ. ಕನ್ನಡದಾಗ ಏನನ್ನೋದು? ಕನ್ನಡದೊಳಗೆ ಏನಂತಾರ? ಏನ್ ಶಾಣೆ ಆಗಿಲ್ಲ ಯಪ್ಪ ಮೈಸ್ಯ. ಹಗ್ಗ ಸಾರ್ಥಕ ಅದು. ಕರ್ನಾಟಕದಾಗ ಹುಟ್ಟಿದ್ದು ಹೋಗ ತುಂತುರು. ತುಂತುರು ಅಲ್ಲಿ ನೀರ ಹಾಡು ಐತಲ್ಲ, ಇಂಥದ್ದು ಒಂದು ಹಾಡು ಐತಲ್ಪ ಎಲ್ಲೋ. ಕೊಡ್ತೀನಿ ಪಾರ್ಟಿ ಕೊಡ್ತೀನಿ. ಬದ್ಮಾಸ್, ನೀ ಕಾರಿನ ಪಾರ್ಟಿ ಕೊಡ್ಸಿಲ್ಲ, ನಂದು ಇದ್ರದ ಪಾರ್ಟಿ ಕೇಳ್ತಿಲ್ಲ. ಹೌದಾ? ಸೊ ಚಂದ. ಭಾರತದಲ್ಲಿ ನೀರಾವರಿ ಒಳಗ ಇದಕ್ಕೆ ತುಂತುರು ಅಂತ. ಇನ್ನೊಂದು ಹಿಂಗ್ ಉದಾಕ ಪೈಪ್ ಬಿದ್ದಿರ್ತದ, ಇಲ್ಲೇ ಇಟೀಟ ಹಣಿ ಬೀಳ್ತಿರ್ತದ. ಇದನ್ನ ಡ್ರಿಪ್ ಇರಿಗೇಷನ್ ಅಂತ, ಹನಿ ನೀರಾವರಿ. ಹೌದಾ? ಸೊ ಇದು ಒಂದು ಪದ್ಧತಿ, ಇದು ಒಂದು ಪದ್ಧತಿ. ಇನ್ನ ನಮ್ಮ ಹಳೆ ಪದ್ಧತಿ ಅಂತ ಗೊತ್ತೈತಿ, ನೀರ್ ತಂದು ಹೊಗಿಸ್ಬಿಡೋದು. ಅದಕ್ಕ ಫ್ಲಡ್ಡಿಂಗ್ ಸಿಸ್ಟಮ್ ಅಂತ ಕರೀತಾರೆ. ಸೊ ನೀರಾವರಿ ಒಳಗ ಮೂರು ಪ್ರಕಾರಗಳು ಸಾಮಾನ್ಯವಾಗಿ ಮೂರು ಪ್ರಕಾರಗಳು: ಫ್ಲಡ್ಡಿಂಗ್, ಸ್ಪ್ರಿಂಕಲ್ ಅಂಡ್ ಡ್ರಿಪ್. ಇವು ಮೂರು. ಇಷ್ಟು ನಿಮ್ಗೆ ಗೊತ್ತಿರಬೇಕು. ಏನೈತಿ? ನೀರಾವರಿ ಕೃಷಿಯ ನೀರಿನ ಅವಶ್ಯಕತೆಗಳನ್ನು ಪೂರೈಸಲು ಮಾನವ ನಿರ್ಮಿತ ವ್ಯವಸ್ಥೆ. ನೀರಾವರಿ ಎಂದರೇನು? ಪ್ರಶ್ನೆ ಹಿಂಗ್ ಕೇಳಬಹುದು ನಿಮಗೆ. ಎಷ್ಟು ಚಂದ ಐತಿ ನೋಡ್ರಿ. ನೀರಾವರಿ ಎಂದರೇನು ಮತ್ತು ನೀರಾವರಿಯ ಪ್ರಕಾರಗಳು ಯಾವುವು? ನಿಮಗೆ ನೀರಾವರಿ ಪ್ರಕಾರ ಗೊತ್ತದಾವ್. ನೀರಾವರಿ ಅಂದ್ರೆ ಏನು ಅಂತಂದ್ರೆ ಗದ್ದಲ ಹಿಡಿದು ಬಿಡ್ತೈತಿ.
ಒಂದು ಒಳ್ಳೆಯ ಡೆಫಿನೇಷನ್ ಕೊಡ್ಬೇಕಲ್ಲ ಅದಕ್ಕೆ. ಇಲ್ಲಿ ಎಷ್ಟು ಚಂದ ಡೆಫಿನೇಷನ್ ಐತಿ ನೋಡ್ರಿ. ನೀರಾವರಿಯು ಕೃಷಿಯ ನೀರಿನ ಅವಶ್ಯಕತೆಗಳನ್ನು ಪೂರೈಸಲು ಮಾನವ ನಿರ್ಮಿತ ವ್ಯವಸ್ಥೆಗಳ ಮೂಲಕ ನೀರಿನ ನಿಯಂತ್ರಿತ ಬಳಕೆ. ಸೊ ಇಟ್ ಈಸ್ ಮ್ಯಾನ್ ಮೇಡ್, ದಟ್ ಇಸ್ ಫಸ್ಟ್ ಥಿಂಗ್, ಅಂಡ್ ಇಟ್ ಈಸ್ ಕಂಟ್ರೋಲ್ಡ್ ಮೆಕ್ಯಾನಿಸಮ್ ಫಾರ್ ವಾಟ್? ಟು ಮೀಟ್ ದ ವಾಟರ್ ರಿಕ್ವೈರ್ಮೆಂಟ್ ಬೈ ಕ್ರಾಪ್ಸ್. ಸೊ ಬಹಳ ಚಂದ ಡೆಫಿನೇಷನ್ ಐತಿ, ನೆನ್ಪಿಟ್ಕೊಳ್ಳಿ. ಇನ್ನು ಇದನ್ನ ಹೆಂಗ್ ಬಳಸ್ತೀವಿ ನಾವು, ಹೆಂಗ್ ಮಾಡ್ತೀವಿ ಅಂತಂದ್ರ ನದಿಗಳನ್ನ ಬಳಸ್ಕೋತೀವಿ, ತೊಟ್ಟಿಗಳನ್ನ ಬಳಸ್ಕೋತೀವಿ, ಕೊಳಗಳದಾವ, ಅಂತರ್ಜಲ ಅದಾವ. ಇಂಥದ್ರಿಂದ ನೀರಿನ ಮೂಲಗಳಿಂದ ಕಾಲುವೆಗಳು, ಬಾವಿಗಳು, ಕೊಳವೆ ಬಾವಿಗಳು ಮುಂತಾದ ಕೃತಕ ವಿಧಾನಗಳಿಂದ ಬೆಳೆಗಳಿಗೆ ನೀರನ್ನ ಪೂರೈಸುವ ಪ್ರಕ್ರಿಯೆಯನ್ನು ನೀರಾವರಿ ಎಂದು ಕರೆಯಲಾಗುತ್ತದೆ. ಹಿಂಗೆ ಇವೆಲ್ಲ ನೀರಿನ ಮೂಲಗಳಿಂದ ಮನುಷ್ಯ ಪ್ರಯತ್ನ ಪಟ್ಟು ನೀರನ್ನ ಓದು ಬೆಳೆಗಳಿಗೆ ಕೊಟ್ಟ ಅಂತಂದ್ರ ಅದು ನೀರಾವರಿ. ಮತ್ತ ಇನ್ನು ಬೇರೆ ಬೇರೆದವರು ಬೇರೆ ಬೇರೆ ನೀರಾವರಿ ಯೋಜನೆಗಳು ಇರ್ತಾವ, ಅವು ಇದರ ವ್ಯಾಪ್ತಿಗೆ ಬರೋದಿಲ್ಲ. ನೀರಾವರಿಯ ಅಗತ್ಯತೆ ಏನೈತಿ? ಯಾಕೆ ಬೇಕು ನೀರಾವರಿ? ಇಂಡಿಯಾದೊಳಗೆ ಇದಕ್ಕೆ ಅಷ್ಟು ಆದ್ಯತೆ ಇದ್ದಿರಲಿಲ್ಲ. ಆದ್ರೆ ಅದರ ಮ್ಯಾಗ ಪ್ರಶ್ನೆ ಕೇಳ್ಯಾರ. ಭಾರತದಲ್ಲಿ ನೀರಾವರಿ ಪಸರಿಸುವಿಕೆಗೆ, ನೀರಾವರಿ ಅಂದ್ರೆ ಆರ್ಟಿಫಿಷಿಯಲ್ ಅಂತ ಗೊತ್ತಾಯ್ತು, ಅಂದ್ರೆ ಮಾನವ ಪ್ರಯತ್ನದಿಂದ ಅಂತ ಗೊತ್ತಾಯ್ತು ನಮಗೀಗ. ನೀರಾವರಿ ಪಸರಿಸುವಿಕೆಗೆ ಪ್ರಮುಖ ಕಾರಣ ಯಾವುದು ಅಂತ ಕೇಳ್ಯಾರ. ಪ್ರಮುಖ ಕಾರಣ ಹಸಿರು ಕ್ರಾಂತಿಯ ಅಡಿಯಲ್ಲಿ ಹೊಸ ಬೀಜಗಳ ಪರಿಚಯಿಸುವಿಕೆ ಅಂತ. ಆ ಹೊಸ ಬೀಜಗಳಿಗೆ ಅವು ನೀರಾವರಿಯಾಗ ಬೆಳಿತಾವ್, ನೀರು ಕೊಟ್ಟರನ್ನ ಬೆಳಿತಾವ್, ಹೆಚ್ಚು ಬೆಳಿತಾವ್. ಹಿಂಗಿರೋದ್ರಿಂದ ನೀರಾವರಿ ಅನಿವಾರ್ಯ ಆಯ್ತು ಅಂತ. ಕ್ವಶನ್ ಬಂದಿತ್ತಿಲ್ಲ ಮಲ್ಲಿಕ, ಅದಕ್ಕೆ ಹೇಳಿದೆ ನೋಡಿ. ಸೊ ನೀರಾವರಿ ಆಗತ್ತೆ. ಮೊದಲೇದು ಉತ್ಪಾದಕತೆಯನ್ನು ಹೆಚ್ಚಿಸಲು, ಟು ಇನ್ಕ್ರೀಸ್ ದ ಪ್ರೊಡಕ್ಟಿವಿಟಿ, ಮಣ್ಣಿನ ಉತ್ಪಾದಕ ಸಾಮರ್ಥ್ಯವನ್ನು ಬಳಸಲು. ಸಾಯಿಲ್ ಹ್ಯಾಸ್ ಹ್ಯಾವಿಂಗ್ ಇಟ್ಸ್ ಓನ್ ಪ್ರೊಡಕ್ಟಿವ್ ಕೆಪಾಸಿಟಿ, ಬಟ್ we can get yield only when the crop on such soil gets adequate water, moisture. ಸೊ ಅವಾಗ ಈ ನೀರಾವರಿ ಬೇಕಾಗ್ತದೆ. ಮನ್ಸೂನ್ ಮತ್ತು ಮಳೆ ಆಧಾರಿತ ಕೃಷಿಯ ಮೇಲಿನ ಅವಲಂಬನೆಯನ್ನು ಕಡಿಮೆ ಮಾಡಲು, to reduce the dependency on this rain fed or rain based agriculture. ಒಂದು ವರ್ಷದೊಳಗೆ ಬಹು ಬೆಳೆಗಳನ್ನು ಹೊಂದುವ ಮೂಲಕ ಉತ್ಪಾದನೆ. ಮೊದಲು ಹೆಂಗಿತ್ತು? ಮಳೆ ಬಂದಾಗ ಒಂದೇ ಬೆಳೆ ಬಿತ್ತಿ ಬರೋದು, ಕೊಯ್ಯಾಕ ಹೋಗೋದು, ಕೊಯ್ಕೊಂಡ್ ಬಂದು ಮತ್ ಮುಂದಿನ ವರ್ಷ ಬಿತ್ತಾಕ ಹೋಗೋದು. ಆರಾಮ್ ಇರ್ತಿದ್ರು ರೈತರು. ಹಿಂಗಾಗಿ ಬಹಳ ಆರಾಮ್ ಇರ್ತಿದ್ರು, ಕೆಲಸ ಇರ್ತಿರ್ಲಿಲ್ಲ. ಸೊ ಒಂದೇ ಬೆಳೆ, ಸಾಮಾನ್ಯವಾಗಿ ಒಂದು ಬೆಳೆ, ಎರಡು ಬೆಳೆ ತುಂಬಾ ಅಪರೂಪಕ, ಮೂರು ಬೆಳೆ ಮಾತಾ ಇದ್ದಿರಲಿಲ್ಲ. ಆದ್ರೆ ಈಗ ಮೂರು ಬೆಳೆ ಸಾಮಾನ್ಯವಾಗಿ ನೀರಾವರಿ ಪ್ರದೇಶದೊಳಗಿರೋದನ್ನ ನಾವು ಕಾಣ್ತಾ ಇದ್ದೇವೆ. ನೀರಾವರಿ ವಿಧಗಳು ಏನೇನದಾವ? ಸೊ ನೀರಾವರಿ ವಿಧಾನ ಅನ್ನುವಂಥದ್ದು ನೀರನ್ನ ಅದರ ಮೂಲದಿಂದ ಬೆಳೆಗಳಿಗೆ ಸಾಗಿಸಲು ಅಳವಡಿಸಿಕೊಂಡ ತಂತ್ರಗಳನ್ನ ಉಲ್ಲೇಖಿಸ್ತದ ಅಥವಾ ಸೂಚಿಸ್ತದ. ಬಾಮ್ಯಾಗ ನೀರೈತಿ, ನದಿಯಾಗ ನೀರೈತಿ, ಕೆರೆಯಾಗ ನೀರೈತಿ, ಅದನ್ನ ನಮ್ಮ ಹೊಲದಾಗಿನ ಬೆಳೆಗೆ ತಂದ ಯಾವ ರೂಪದೊಳಗೆ ನಾವು ಕೊಡ್ತೀವಿ ಅದರ ಆಧಾರದ ಮ್ಯಾಗ ಅದನ್ನ ನೀರಾವರಿಯ ವಿಧ ಅಂತ ಕರಿತೀವಿ. ಭಾರತದಲ್ಲಿ ಅಳವಡಿಸಿಕೊಂಡಿರುವಂತಹ ಪ್ರಮುಖ ನೀರಾವರಿ ವಿಧಗಳು ಯಾವ್ಯಾವು? ಸಿಂಪಲ್ ಕಾಲುವೆ ನೀರಾವರಿ. ಇದು ಪ್ರಮುಖ ಮೂಲಗಳಲ್ಲಿ ಒಂದು, ಇದೇ ಪ್ರಮುಖ ಅಲ್ಲ. ಇದು ರಾಷ್ಟ್ರದ ಒಟ್ಟು ನೀರಾವರಿಯ 24% ಅದ. ಕಾಲುವೆ ನೀರಾವರಿ ಬಹಳ ಸಲ ಪ್ರಶ್ನೆ ಕೇಳ್ಯಾರ. ಭಾರತದಲ್ಲಿ ನೀರಾವರಿ ಪದ್ಧತಿ ಯಾವುದು ಪ್ರಮುಖ, ಅತಿ ಹೆಚ್ಚು ಬಳಕೆಯಾಗುವ ನೀರಾವರಿ ಪದ್ಧತಿ? ಅಲ್ಲಿ ಬಾವಿ, ಕಾಲುವೆ ಇವನ್ ಕೊಟ್ಟಿರ್ತಾರ. ಸೊ ನ್ಯಾಚುರಲಿ ಕಾಲುವೆ ಬಹಳ ಮಂದಿ ಏನ್ ಅನಿಸ್ತತಿ, ಕೆನಾಲ್ ಬಹಳ ದೊಡ್ಡ ಇರ್ತಾವ, ಬಹಳ ದೂರದವರೆಗೆ ಅವ್ರ ನೀರು ಹೋಗಿರ್ತೈತಿ, ಹಿಂಗಾಗಿ ಕಾಲುವೆನ ಇರಬೇಕು ಅಂತ. ಬಟ್ ಇಟ್ ಈಸ್ ಓನ್ಲಿ 24%. ಮತ್ತೆ ಪ್ರಶ್ನೆ ಕೇಳ್ಯಾರ, ಭಾರತದ ಯಾವ ಭಾಗದೊಳಗೆ ಕಾಲುವೆ ನೀರಾವರಿ ಹೆಚ್ಚು ಪ್ರಚಾರದೊಳಗದ? ಇಟ್ ಈಸ್ ಇನ್ ನಾರ್ತ್ ಇಂಡಿಯಾ. ನಾರ್ತ್ ಇಂಡಿಯಾ ಅನ್ನೋದು ಮಲ್ಲಿಕ ನಿಮ್ ಊರಾಗಿಂದ ಹೇಳಕತ್ತಿರಲ್ಲ ನೀವು, ಇಂಡಿಯಾದ ಹೇಳಕತ್ತೀನಿ ನಾನು, ಇಡೀ ಇಂಡಿಯಾದೊಳಗ. ಸೊ ನಾರ್ತ್ ಇಂಡಿಯಾದೊಳಗ ತುಂಬಾ ಪ್ರಸಿದ್ಧ ಇದು. ಭಾರತದಲ್ಲಿ ಕಾಲುವೆ ನೀರಾವರಿಗೆ ಒಳಪಡುವ ಒಟ್ಟು ಪ್ರದೇಶಗಳ ಸುಮಾರು 16.5 ಮಿಲಿಯನ್ ಹೆಕ್ಟೇರ್ ಅಂತ ಹೇಳ್ತಾರೆ. 16.5 ದಶಲಕ್ಷ ಹೆಕ್ಟೇರ್ ಭೂಮಿ ಕಾಲುವೆ ನೀರಾವರಿಗೆ ಒಳಪಟ್ಟದ ಅಂತ. ಇಲ್ಲಿ ಬಂತು ನೋಡಿ, ಕಾಲುವೆ ನೀರಾವರಿಯ 60% ಉತ್ತರದ ಬಯಲು ಪ್ರದೇಶಗಳಾದಂತಹ ಉತ್ತರ ಪ್ರದೇಶ, ಪಂಜಾಬ್, ಹರಿಯಾಣ, ಬಿಹಾರ ಮತ್ತು ರಾಜಸ್ಥಾನಗಳಲ್ಲಿ ಕಂಡುಬರ್ತದೆ. ಅಂಡ್ ಅಫ್ಕೋರ್ಸ್ ಕಾಯಂ ಕೇಳೋ ಪ್ರಶ್ನೆ, ನಮ್ಮಲ್ಲಿರುವ ಅತ್ಯಂತ ದೊಡ್ಡ ಕಾಲುವೆ ಯಾವುದು ಅಂತಂದ್ರೆ ಇಂದಿರಾ ಗಾಂಧಿ ಕೆನಾಲ್. ಇಂದಿರಾ ಗಾಂಧಿ ಕೆನಾಲ್ ಅನ್ನುವಂಥದ್ದು ಅತ್ಯಂತ ದೊಡ್ಡದು. ಸೊ 3-4 ರಾಜ್ಯಗಳಿಗೆ ಅದರಿಂದ ನೀರಾವರಿಯ ಪ್ರಯೋಜನ ದೊರೀತದ ಅಂತನೂ ನಾವು ನೋಡ್ತೀವಿ. ಬಾವಿ ನೀರಾವರಿ ಅದರದ್ದು 24 ಆದ್ರೆ ಇದರದ್ದು 63. ಭಾರತದಲ್ಲಿ ಬಾವಿ ನೀರಾವರಿ ಅಂತಂದ್ರೆ ಮತ್ತೆ ಬರೀ ಮೊದಲಿನಂತ ಓಪನ್ ವೆಲ್ಸ್ ಅಷ್ಟಲ್ಲ, ಓಪನ್ ವೆಲ್ಸ್ ಅಲ್ಲ. ಇವತ್ತು ಬಾವಿ ಅಂದ್ರೆ ಬೋರ್ವೆಲ್ ಆಸ್ ವೆಲ್ ನೋಡಿ, ಬೋರ್ವೆಲ್ ಆಸ್ ವೆಲ್. ಸೊ ಬೋರ್ವೆಲ್, ಸೊ ಇವತ್ತು ಅದನ್ನು ಕೂಡ ವೆಲ್ ಅಂತ ಕರೀತಾರೆ. ನಿವ್ವಳ ನೀರಾವರಿ ಪ್ರದೇಶವು ಬಾವಿಗಳಿಂದ ಒಳಪಟ್ಟದ. ಈ ನೀರಾವರಿ ಹಗ್ಗ
ಮತ್ತು ವಿಶ್ವಾಸಾರ್ಹ, ರಿಲಯಬಲ್ ಅಂಡ್ ಚೀಪ್ ಅಂಡ್ ಇನ್ಸ್ಟಂಟ್. ತುಂಬಾ ಕಡಿಮೆ ಸಮಯದೊಳಗೆ ನೀವು ನಿಮ್ಮ ಭೂಮಿಯನ್ನು ನೀರಾವರಿಗೆ ಒಳಪಡಿಸಬಹುದು. ಎಷ್ಟೋ ಕಡೆ ನಾನು ನೋಡಿದ್ದೀನಿ ಸಂಜೆ 6ಕ್ಕೆ ಬೋರ್ ಗಾಡಿ ಬರ್ತದ. ಬೋರ್ ಗಾಡಿ ಅಂದ್ರೆ ಡ್ರಿಲ್ ಮಾಡೋದು. ಅದು 10-11 ಗಂಟೆಕಂದ್ರ ಆ ಡ್ರಿಲ್ಲಿಂಗ್ ಮುಗಿಸ್ತದ. ಡ್ರಿಲ್ಲಿಂಗ್ ಮುಗಿಸಿ ಅದನ್ನ ಹೊರಗೆ ತೆಗೆದು ಕೂಡಲೇ ಮೋಟರ್ ಇಳಿಸ್ತಾರ ಅದ್ರೊಳಗ. ಮುಂಜಾನೆ 6 ಗಂಟೆಗೆ ಅಂದ್ರೆ 6 AM by 6 AM ನಿಮ್ಮ ಹೊಲದಾಗ ನೀರಾವರಿ ಚಾಲು ಆಗ್ತದೆ. ನೋಡ್ರಿ, ನಾನು ಒಂದು ಸಾಧ್ಯತೆ ಹೇಳಕತ್ತೀನಿ, ಹಿಂಗ ಎಲ್ಲಾ ಕಡೆ ಆಕೈತಿ ಅಂತಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಫಾರ್ಮರ್ಸ್ ಕೆಪಾಸಿಟಿ ಆಸ್ ವೆಲ್. ಹೌದಲ್ಲ? ಪಾಪ ಬೋರ್ ಹಾಕಿ 6 ತಿಂಗಳು ಮತ್ತೆ ಮೋಟರ್ ತರಕ್ ರೊಕ್ಕ ಹೊಂದಿಸ್ಬೇಕಲ್ಲ, ಇವೆಲ್ಲ ಕಷ್ಟ ಇರ್ತಾವ. ಕೆಲವು ಕಡೆ ಕರೆಂಟ್ ಇರೋದಿಲ್ಲ. ಈ ಕರೆಂಟ್ ಇದ್ದಲ್ಲಿ ಅನುಕೂಲ ಇದ್ದ ರೈತರು ಆಗ್ಲೇ ಮನ್ಯಾಗ ಒಂದು 8-10 ಮೋಟರ್ ಬಿದ್ದಿರ್ತಾವ, ಹಾಕಿ ಎತ್ತೋದು ಇಳಿಸಲ್ಲ ಅಂತ ನಾವು ಇದನ್ನ ಮಾಡೀವಿ. ನಾವು ಒಂದು ಕಾಲದೊಳಗ ನಮ್ಮ ಹೊಲದಾಗ ಬರೋಬ್ಬರಿ 24 ಬೋರ್ ಹೊಡೆದಿದ್ವಿ. 24ರಾಗ 5 ಬೋರ್ ಚಾಲು ಇದ್ವು ಅಟ್ಟ. ವಿಚಾರ ಮಾಡ್ರಿ. ಸೊ ಇಂಥವೆಲ್ಲ ನಾನು ಇವೆಲ್ಲ ಹೆಗಲಾದು ಹೋಗ್ಯಾವ. ಮೋಟರ್ ಹೊತ್ತು, ಪೈಪ್ ಹೊತ್ತು. ಈಗ ನಂಗೆ ಪೈಪ್ ಹಗರ್ ಪೈಪ್ ಇದ್ದಿರ್ಕಿಲ್ಲ. ಅವಾಗ ಕಬ್ಬಿಣದ ಪೈಪ್ ಇಳಿಸ್ಬೇಕು, ಕಬ್ಬಿಣದ ಪೈಪ್. ಈಗೆಲ್ಲ ಪ್ಲಾಸ್ಟಿಕ್ ಪೈಪ್ ಬಂದಾವ, ಒಬ್ಬನ ಹೊತ್ಕೊಂಡು ಎಲ್ಲಾನು ಹೊತ್ಕೊಂಡು ಹೋಗ್ಬೋದು. ಅವಾಗ ಒಂದ ಪೈಪ್ ಹೊತ್ಕೊಂಡು ಹೋಗಕ್ಕೆ 2 ಮಂದಿ ಬೇಕಾಗಿತ್ತು. ಇಂಥವೆಲ್ಲ ಕಷ್ಟ. ಕೆರೆ ಮತ್ತು ಕಾಲುವೆ ನೀರಾವರಿ ಲಭ್ಯವಿಲ್ಲದ ಪ್ರದೇಶಗಳಲ್ಲಿ ಈ ಒಂದು ಬಾವಿ ನೀರಾವರಿ ಹೆಚ್ಚು ಪ್ರಚಾರ, ಉಪಯೋಗ. ಬಾವಿಗಳಿಂದ ಅಂತರ್ಜಲವನ್ನ ಎತ್ತಲು ಪರ್ಷಿಯನ್ ಚಕ್ರ, ಇದು ಬಹಳ ಹಳೆಯ ಕಾಲದ್ದು. ಪರ್ಷಿಯನ್ ಚಕ್ರ, ರೇತ್, ಚರಸ್ ಅಥವಾ ಮೋಟ್, ಡಿಂಗ್ಲಿ ಅಂತ ಹಲವಾರು ವಿಧಾನಗಳನ್ನು ಬಳಸಲಾಗಿತ್ತು. ನಮ್ಮನ್ನ ಹೇಳಕತ್ತಿದ್ವಿ ಮಟ್ಟಿ ಅಂತ. ಮಟ್ಟಿ ನಮ್ಮಲ್ಲಿ ಮಟ್ಟಿ ಅಂತಾರೆ, ಕೆಲವು ಕಡೆ ಕಪಿಲಿ ಅಂತಾರೆ. ಸೊ ಎತ್ತುಗಳ ಮೂಲಕ ಹಿಂಗೆ ತಿರುಗಿಸಿ ನೀರು ಮ್ಯಾಗ ತರುವಂಥದ್ದು ಹಳೆಯ ಪದ್ಧತಿ. ಇನ್ನು ಸಾಕಷ್ಟು ಸಿಹಿ ಅಂತರ್ಜಲವನ್ನು ಹೊಂದಿರುವಂತಹ ಜನಪ್ರಿಯ ಪ್ರದೇಶಗಳು ಅಫ್ಕೋರ್ಸ್ ಉತ್ತರದ ಬಯಲು ಪ್ರದೇಶ, ಮಹಾನದಿ, ಗೋದಾವರಿ, ಕೃಷ್ಣ, ಕಾವೇರಿಯ, ನರ್ಮದಾ ಮತ್ತು ತಾಪಿ ಕಣಿವೆಯ ಭಾಗಗಳೊಳಗ ಸಿಹಿ ನೀರು ಬಾವ್ಯಾಗ ಸಿಗ್ತೈತಿ. ಬಾವ್ಯಾಗ ಸಿಹಿ ನೀರು ಸಿಗ್ತೈತಿ. ಮತ್ತೆ ನಾವೆಲ್ಲ ಬಾವಿ ನೀರ ನೇರವಾಗಿ ಕುಡಿಯುವಂತದ್ದೇ ಪದ್ಧತಿ ಇತ್ತು, ನೇರವಾಗಿ ಕುಡಿಯುವಂತದ್ದು. ಅಫ್ಕೋರ್ಸ್ ಅದ್ರೊಳಗೆ ಒಯ್ಯಾನ ಒಯ್ತಿದ್ರು, ಅದ್ರೊಳಗನ್ನ ಜಳಕ ಮಾಡ್ತಿದ್ರು, ಬಟ್ ಅವನ್ನ ಕುಡಿತಿದ್ವಿ. ಯಾಕೆ ಅಷ್ಟು ಫ್ರೆಶ್ ವಾಟರ್ ಒಳಗಿನಿಂದ ಕಂಟಿನ್ಯೂಸ್ ಬರ್ತಿತ್ತು. ಕೊಳವೆ ಬಾವಿಗಳು, ಕೊಳವೆ ಬಾವಿ ಇವು ಬಾವಿಗಳೊಳಗೆ 2 ತರ, ಕೊಳವೆ ಬಾವಿ ಮತ್ತು ತೆರೆದ ಬಾವಿ. ಕೊಳವೆ ಬಾವಿ ಆಳವಾದ ಬಾವಿ, ಇದರಿಂದ ವಿದ್ಯುತ್ ಮೋಟರ್ ಅಥವಾ ಡೀಸೆಲ್ ಇಂಜಿನ್ ಇಂದ ಸಾಮಾನ್ಯವಾಗಿ ನಮ್ಮಲ್ಲಿ ಬಳಸೋದು ಇದೆ. ಪಂಜಾಬದಾಗ ಅದು ನೀರ್ ಮೇಲೆ ಇರ್ತದೆ. ಹಿಂಗಾಗಿ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಇವನ್ ಡೀಸೆಲ್ ಪಿಟ್ರ್ ಇಂಜಿನ್ ದಿಂದ ನೀರು ಎತ್ತ. ಓಕೆ, ಸೊ ಹಂಗ ಅವರಲ್ಲಿ ನಡೆದಿದ್ದು, ನಮ್ಮಲ್ಲಿ ನಡೆದಿಲ್ಲ. ಕೊಳವೆ ಬಾವಿ ಅಳವಡಿಕೆಗೆ ಅನುಕೂಲಕರವಾದಂತಹ ಭೌಗೋಳಿಕ ಪರಿಸ್ಥಿತಿ. ಎಲ್ಲಿ ಇವುಗಳನ್ನು ಕೊಳವೆ ಬಾವಿ ಹೊಡೆಸಬಹುದು? ಸಾಕಷ್ಟು ಪ್ರಮಾಣದ ಅಂತರ್ಜಲ. ಸಾಕಷ್ಟು ಇರಬೇಕಂತಿಲ್ಲ. ನಮ್ಮ ಕೋಲಾರದ ಮಂದಿ, ಚಿಕ್ಕಬಳ್ಳಾಪುರದ ಮಂದಿ 1000-1500 ಫೂಟ್ ಹೊಡಿತಾರಂತ. 1000 ಅಡಿ ಆಳವಾಗಿ ಏನೋ ಬೋರ್ವೆಲ್ಗಳನ್ನ ಆ ಕಡೆ ಹೊಡಿತಾರೆ. ನಮ್ಮ ಕಡೆ ಸರಾಸರಿ 500-600-700 ಅಡಿ ನಮ್ಮ ಕಡೆ ಇರುವಂತದ್ದು. ಇನ್ನು ಎವರೇಜ್ ಅಂತಂದ್ರೆ 200-300 ಅಡಿ. ಟಾಕ್ಸಿಕ್ ಆಗೋದಿಲ್ಲ ಮಹೇಶ್, ಟಾಕ್ಸಿಕ್ ಆಗೋದಿಲ್ಲ. ಟಾಕ್ಸಿಕ್ ಆಗೋದು ತುಂಬಾ ರೇರ್ ಚಾನ್ಸ್. ಅಂದ್ರೆ ಆ ಅಂತರ್ಜಲ ಎಲ್ಲಿಂದ ಬರಾಕತ್ತದ ಅನ್ನೋದ್ರ ಮ್ಯಾಗ. ಒಂದು ವೇಳೆ ಅಲ್ಲಿ ನಿಮಗೆ ಇದ್ಯಾವ್ದು ಒಂದು ಇದನ್ ಬರ್ತದಲ್ಲ, ಹಲ್ಲುಗಳೆಲ್ಲ ಹಳದಿ ಆಗೋದು, ಹಲ್ಲುಗಳು ಉದುರಾಕಿಡಿಯೋದು, ಇವೆಲ್ಲ ಕೆಲವು ಕಡೆ ಆಗ್ತಿರ್ತಾವ. ನೋಡು ಮಲ್ಲಿಕಾಗೋಳು ಊರಾಗ 70 ಅಡಿಗೆ ಬರ್ತದ. ನನ್ನ ಮಣಿ ಮುಂದೆ ಬೋರ್ ಅದ. ಇಲ್ಲೇ ನಾನಿರೋ ಮಣಿ ಮುಂದೆ ಬೋರ್ ಐತಿ. ಸೊ ಇಲ್ಲಿ ಅಗ್ದಿ ಶುದ್ಧ ನೀರು ಬರ್ತದೆ, ಅಗ್ದಿ ಚಲೋ ಬರ್ತದೆ. ಇಡೀ ವರ್ಷ ಇಲ್ಲಿವರೆಗೂ ಒಂದು ವರ್ಷನೂ ಕಡಿಮೆ ಆದದ್ದಿಲ್ಲದು. ಮತ್ತೆ ಅಗ್ದಿ ಶುದ್ಧ, ಸ್ವಚ್ಛ, ವಾಸನೆ ಇಲ್ಲ, ಕೆಂಪು ಬರೋದಿಲ್ಲ. 20 ಫೂಟಿಗೆ ಅದ ನಮ್ಮ ಮಣಿ ಮುಂದಿನ ಬೋರ್ವೆಲ್. ಸೊ ಅರ್ಸೆನಿಕ್ ಅದು ಇಟ್ ಇಸ್ ನಾಟ್ ಬಿಕಾಸ್ ಆಫ್ ವಾಟರ್, ಇಟ್ ಇಸ್ ಬಿಕಾಸ್ ಆಫ್ ದ ಸ್ಟ್ರಕ್ಚರ್ ಆಫ್ ಆಯಿಲ್ ಅಥವಾ ಜಿಯಾಲಜಿಕಲ್ ಆಸ್ಪೆಕ್ಟ್ ಅಂತ ನಾವು ಹೇಳ್ಬೋದು, ಭೂಗರ್ಭ ಸಂಗತಿ ಅದು. ಸೊ ಸಾಕಷ್ಟು ಹೆಚ್ಚಿನ ಅಂತರ್ಜಲ ಟೇಬಲ್, ಆದ್ದರಿಂದ ಪಂಪ್ ಮಿತವ್ಯಯಕಾರಿ ಆಗ್ಯದ. ಇದ್ರ ಪ್ಯೂರೆಸ್ಟ್ ಫಾರ್ಮ್ ಆಫ್ ವಾಟರ್ ಈಸ್ ಬಾವಿ ಅಂತ ಮಹೇಶ್ ಹೇಳಕತ್ತಾರೆ. ಸೊ ಹಾಗೆ ಹೇಳ್ಬೋದು, ಬಾವಿ ಒಳಗೆ ನಿರಂತರವಾಗಿ ಹೊಸ ನೀರು ಬರ್ತಾ ಇದ್ರೆ. ಅಂಡ್ ನಾನು ಆಗ್ಲೇ ಹೇಳಿದೆ, ನಮ್ಮ ಪ್ರದೇಶದೊಳಗೆ ಒಂದು ಕಾಲದೊಳಗೆ ನಾವು ಬಾವಿಯಿಂದಲೇ ನೀರು ಕುಡ್ತಿದ್ವಿ. ಬಾವಿ ನೀರು ಅಷ್ಟು ಶುದ್ಧವಾಗಿತ್ತು. ಆದ್ರೆ ಈಗ ಕೆಲವು ಕಡೆ ಈ ಸುತ್ತಮುತ್ತಲು ಶುಗರ್ ಫ್ಯಾಕ್ಟರಿಗಳಾಗಿ ಅಲ್ಲಿಂದ ಬರುವ ಹೊಲಸು ನೀರು ಎಲ್ಲ ಕಡೆ ಹರಿದು ಅದು ಭೂಮಿಯಾಗಿ ಇಳಿದು ಬಾವಿಯಾಗಿನ ನೀರು ಆ ಫ್ಯಾಕ್ಟರಿ ನೀರಿನಾಗ ವಾಸ ಬರಕತ್ತಾವ. ಸೊ ಇಂಥವೆಲ್ಲ ಆಗ್ಯಾವ, ಬೆಳವಣಿಗೆಗಳು ಆಗ್ಯಾವ. ಈಗೆಲ್ಲರೂ ಅದಕ್ಕಾಗಿ ಸುಮ್ಮನೆ ಬೇಡ ಅದು ಯಾವ್ದದು ನಮ್ಮ ಹೇಮಾ ಮಾಲಿನಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ, ಅಂತದೊಂದು ಹಾಕೊಂಡು ಅದರೊಳಗಿಂದ ಸುರ್ರತ್ತಿ ಕಟ್ಕೊಂಡು ಕುಡಿದು ಬಿಡ್ತಾರೆ. ಹೌದಾ? ಸೊ ಹೀಗೆ ಈ ಒಂದು ಕೊಳವೆ ಬಾವಿ ನೀರಿನ ಉಪಯುಕ್ತತೆ ಐತಿ ಅಂತ. ಸೊ ನೋಡ್ರಿ, ಬಾವಿ ಮತ್ತು ಕೊಳವೆ ಬಾವಿ ನೀರಾವರಿ ಒಳಗ ನೀರಿನ ಬಳಕೆಯ ದಕ್ಷತೆ 60% ಐತಿ. ಇದನ್ನ ಪ್ರಶ್ನೆ ಕೇಳ್ಬೋದು ನಿಮ್ಗೆ, ಕೇಳ್ರಿ. ನೀರಿನ ಬಳಕೆಯ ದಕ್ಷತೆಯ ದೃಷ್ಟಿಯಿಂದ ಡಿಸೆಂಡಿಂಗ್ ಆರ್ಡರ್ದೊಳಗ ಅಥವಾ ಅಸೆಂಡಿಂಗ್ ಆರ್ಡರ್ದೊಳಗ ಗುರುತಿಸ್ರಿ ಅಂತ ಕೇಳಿದ್ರೆ, ದ ಲೀಸ್ಟ್ ಎಫಿಸಿಯಂಟ್ ಮೆಥಡ್
ಆಫ್ ಇರಿಗೇಷನ್ ಈಸ್ ಕೆನಾಲ್ ಮೆಥಡ್, ಕಾಲುವೆ ನೀರಾವರಿ ಲೀಸ್ಟ್ ಎಫಿಷಿಯಂಟ್. ಹುಯ್ ಅಂತ ನೀರು ಹೋಗಿಸಿ ಮನ್ಯಾಗ ಹೋಗಿ ಮಕ್ಕೊಂಡ್ಬಿಡ್ತಾರ, ಅದು ತಾಣ ತುಂಬ್ಯ ದಬ 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 ಹಳ್ಳಕ್ಕೆ ಬಿದ್ದು ಅದು ಏನು ಯಾವಾಗ ಬೇಕಾದಾಗ. ಲೀಸ್ಟ್ ಎಫಿಷಿಯಂಟ್ ಕೆನಾಲ್ ಇರಿಗೇಷನ್. ನೆಕ್ಸ್ಟ್ ಬಿಟ್ ಬೆಟರ್ ಎಫಿಷಿಯಂಟ್ ದಿಸ್ ವೆಲ್ ಇರಿಗೇಷನ್, ಬಾವಿ ನೀರಾವರಿ. ಮಚ್ ಬೆಟರ್ ಎಫಿಷಿಯಂಟ್, ಮೋರ್ ಎಫಿಷಿಯಂಟ್ ಈಸ್ ಡ್ರಿಪ್. ಹೈಯೆಸ್ಟ್ ಈಸ್ ಡ್ರಿಪ್. ಅದರ ನಡುವ ಸ್ಪ್ರಿಂಕಲ್, ಆಗಲೇ ನೋಡಿದ್ರಲ್ಲ ಸ್ಪ್ರಿಂಕ್ಲರ್, ಅಲ್ಲಿ ಏನಾಗ್ತದೆ ಇವ್ಯಾಪರೇಷನ್ ಜಾಸ್ತಿ ಇರ್ತದೆ ಸ್ಪ್ರಿಂಕ್ಲರ್. ಓಕೆನಾ? ಸೊ ಇವ್ಯಾಪರೇಷನ್ ಜಾಸ್ತಿ ಆಗ್ತದೆ, ಡ್ರಿಪ್ ದೊಳಗೆ ಇವ್ಯಾಪರೇಷನ್ ಆಗೋದಿಲ್ಲ. ಇದಿಷ್ಟು ಕೆರೆ ನೀರಾವರಿ. ಕೆರೆ ನೀರಾವರಿ ಮೇನ್ಲಿ ಹೈಯೆಸ್ಟ್ ಎಲ್ಲೈತಿ ಅಂತ ಕೇಳ್ತಾರೆ, ತಮಿಳುನಾಡಿನೊಳಗೆ ಕೆರೆ ನೀರಾವರಿ ಹೈಯೆಸ್ಟ್ ಇರೋದು ತಮಿಳುನಾಡಿನೊಳಗೆ. ಓಕೆನಾ? ಸೊ ಇವು ಸಾಮಾನ್ಯವಾಗಿ ಕೆರೆ ನಮ್ಮಲ್ಲಿ ಮಳೆ ಆಶ್ರಿತ ಪ್ರದೇಶ ಇರೋದ್ರಿಂದ ಮಳೆಯಾದಾಗ ನೀರು ಹಿಡಿದಿಟ್ಕೊಂಡು ಉಳಿದ ಸಮಯದೊಳಗೆ ಅದನ್ನು ಬಳಸ್ಕೊಳ್ಳೋದೇ ಕೆರೆಗಳ ಉದ್ದೇಶ ಅಂತ. ಓಕೆ ಮಿತ್ರರೇ, ಈಗ ಇಷ್ಟು ನಾವು ಒಂದಿಷ್ಟು ವಿಷಯಗಳನ್ನ ಚರ್ಚೆ ಮಾಡಿದೀವಿ. ಮತ್ತೆ ನೋಡೋಣ ನೆಕ್ಸ್ಟ್ ಕ್ಲಾಸ್ 5:45 ಕರೆಂಟ್ ಅಫೇರ್ಸ್.